ಈ ದಂಪತಿ ಇಹಕ್ಕೆ ಪರಕ್ಕೆ ಜನ್ಮಾಂತರಕ್ಕೆ ಜೊತೆಯಾದವರು. ಇವರಿಬ್ಬರ ನಡುವೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಪಂಚದಲ್ಲಿರೋ ಯಾವ ಹಸ್ಬೆಂಡ್ ಅಂಡ್ ವೈಫ್ಗೂ ಬರೋಲ್ಲ. ರೀ, ಹೂವ ಕೊಡ್ಸಲ್ವಾ? ಹೂವ ನಾನು ಯಾಕೆ ಹೂವ ಕೇಳಿದೆ ಗೊತ್ತಾ ರೀ? ಇವತ್ತು ನಮ್ಮ ಮದುವೆ ಆಗಿದ್ದಿನ. ಹೇಳಿ ಸರ್. ನೋ, ಐ ಕಾಂಟ್ ಡೂ ದಟ್. ಡೋಂಟ್ ಮಿಸ್ಟೇಕ್ ಮೀ. ಆಲ್ರೆಡಿ 5,000 ಕೊಟ್ಟಿದ್ದೀನಿ ಸರ್. ಇಟ್ಸ್ ಮ್ಯಾನೇಜಬಲ್ ಅಲ್ವಾ? ನಾನು ಬೇಕಾದರೆ ನಿಮ್ಮ 5,000 ವಾಪಸ್ ಕೊಡ್ತೀನಿ. ಅಯ್ಯೋ ಏನು ಸರ್? ಯು ಟ್ರೈ ನೆಕ್ಸ್ಟ್ ಟೈಮ್. ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಬೇಡಿ ಸರ್. ಒಂದು ನಿಮಿಷ. ನಮ್ಮ ಮಕ್ಳಿಗೆ ಏನೋ ಕೊಡಿಸ್ಬೇಕು ಅಂತ 1,000 ರೂಪಾಯಿ ಇಟ್ಟಿದೆ. ಅದನ್ನು ಆಮೇಲೆ ಕೊಡಿಸಿದ್ರೆ ಆಯಿತು. ಏನೇ ಆದರೂ ನಮ್ಮ ಮಕ್ಕಳಲ್ವೇ. ಥ್ಯಾಂಕ್ ಯು. ಇಟ್ಸ್ ಓಕೆ. ನಾನು ಬ್ಯಾಂಕ್ ಹೋಗ್ತೀನಿ. ಹಾಂ ಸರಿ ಸರ್. ಬ್ಯಾಂಕ್. ಹಾಂ ಸರ್. ಯಾರೋ ಬಂದಿದ್ದಾರೆ. ನಾ ಬ್ಯಾಂಕ್. ನಾ ಬ್ಯಾಂಕ್ ಹೋಗಿ ಬರ್ತೀನಿ. ಡೋರ್. ಆಯ್ತಾಯ್ತು. ಹಲೋ, ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಮಕ್ಕಳ ದಾನ. ಸಮಾಧಾನ. ಅದೇ ತಾನೇ ಬೇಕಾಗಿರೋದು. ಬಾ ಬಾ. ಲೈಟು. ಮಲ್ಕೊಂಬಿಟ್ಟ. ಕಾಣ್ತಿರೋ ಹಾಗೆ ಇವನೊಬ್ಬ ಗ್ಯಾರೇಜ್ ಹುಡುಗ. ಸೈಕಲ್ನಿಂದ ಲಾರಿವರೆಗೆ ಎಲ್ಲ ರೆಡಿ ಮಾಡಬಲ್ಲ. ಇದೇ ಇವನ ಶಕ್ತಿ. ಆದ್ರೆ ಅಮಾಯಕತೆ ಒಂದೇ ಅವನ ದೌರ್ಬಲ್ಯ, ಪ್ರೀತಿಯ ಚಾಪಲ್ಯ. ನನ್ನ ಯಾಕೆ ಹುಟ್ಟಿಸ್ದೆ? ಹುಟ್ಸೇನೋ ತಪ್ಪು ಮಾಡಿದೆ, ಕರ್ಕೊಂತೀನಿ ಅಂತ ಭಾಷೆ ಕೊಡು. ಯಾರಿಗೋಸ್ಕರ ಅಂತ ಬದುಕಬೇಕು? ನನಗೆ ಅಂತ ನಮ್ಮ ಅಪ್ಪ ಅಮ್ಮ ಇಲ್ಲ, ನಮ್ಮವರು ಅಂತ ನನ್ನ ಪ್ರೀತಿಸೋಕ್ಕೆ ಯಾರೂ ಇಲ್ಲ. ನಿಜವಾಗ್ಲೂ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ನೀನು ಎಲ್ರೂ ಕರ್ಕೊತೀಯ ಅಂತ ನನಗೆ ಗೊತ್ತು. ಕರ್ಕೊತೀಯ, ಬೇಗ ಕರ್ಕೊ. ನಾನೊಬ್ಬ ಅನಾಥ. ನನ್ನ ಯಾರಾದರೂ ಪ್ರೀತಿ ಮಾಡ್ತೀರಾ? ಪ್ರೀತಿಯಿಂದ ಒಂದು ಮುತ್ತು ಕೊಡ್ತೀರಾ?
ಎಲ್ಲರ ನೆಲೆಯ ಹೇಳುವ ಶಿವನು ಪ್ರೀತಿಯ ನೆಲೆಯ ಹೇಳಲ್ಲ. ಶಿವನಿಗೂ ಸತ್ಯ ಗೊತ್ತಮ್ಮ, ಆಮೇಲೆ ಪ್ರೀತಿನ ಜನ ಬಿಡ್ತಾರೆ. ಸೃಷ್ಟಿಕರ್ತನೆ ಸ್ವಾರ್ಥಿಯಾದರೆ ಪ್ರೀತಿ ವಿಷಯದಲ್ಲಿ ಮೂಕನಾದರೆ. ಆದರೂ ಒಲಿದು ಬಿಟ್ಟೆ ಪ್ರೀತಿಸೇಲೆ ಕಾಣಿಸೇಲೆ ಕಾಣಿಸೇಲೆ. ರಾಜಕುಮಾರ ಕನ್ನಡ ಹಲೋ, ಹಲೋ, ಯಾರು ಸರ್ ನೀವು? ನಮ್ಮ ಅಜ್ಜನ ಹೆಸರು ಮಾದೇ ಬೋರ್ಗೌಡ, ನಮ್ಮ ಅಪ್ಪನ ಹೆಸರು ರಂಗಾಯಣ ಬೋರ್ಗೌಡ, ನನ್ನ ಅಜ್ಜ ಹೆಸರು ಸುನ್ನಿ ಬೋರ್ಗೌಡ ಅಂತ. ಎಲ್ರು ಪ್ರೀತಿಲಿಂದ ಸುನ್ನಿ ಬೋರ್ ಅಂತ ಕರಿತಿರ್ತಾರ. ಊರಾಗ ಮೊದ್ಲು ಬೋರ್ ಹಾಕ್ದವನ ನಮ್ಮ ಅಜ್ಜ, ಮತ್ತೆ ಇರೋ ಬರ ಮನಿಗೆಲ್ಲ ಬೋರ್ ಹಾಕ್ದ ಬಿಡ್ರಿ. ಮತ್ತೇನಂತಂದ್ರ ಅವ್ರ ಮನೆ ಬೋರ್ನಾಗ ನೀರಿಲ್ಲ, ಅದಕ್ಕೆ ಬೋರ್ ಇರೋ ಮನೆಗೆ ಶಿಫ್ಟ್ ಆಗ್ಬಿಟ್ಟಿವಿ. ನಮ್ಮಂತರ ನಿಮ್ಮಪ್ಪ ಗೊತ್ತಾಯ್ತು ಬಿಡ್ರಿ. ನಿಮ್ಮಪ್ಪರು ಏನ್ ಕೆಲಸ ಮಾಡ್ತಿದ್ರು ಹೇಳ್ರಿ? ನಮ್ಮಪ್ಪ ಗನ್ ಇಟ್ಕೊಂಡು ಬರೋರ್ಗೆಲ್ಲ ಹಾಕ್ತಾ ಇದ್ರು ಸರ್. ನೀವು ಹಾಕ್ಸ್ಕೊಂಡಿರ್ತೀರಾ? ಅಂದ್ರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ ಅಂತ ಹೇಳಿ ಸುನ್ನಿ ಬರೋರೆ. ಹೌದೇನ್ರಿ? ಇಷ್ಟೆಲ್ಲ ಬಿಲ್ಡಪ್ ವಜನು ಎದಕ್ಕೆ ಹೇಳಕತ್ತೀನಿ ಅಂದ್ರೆ ನನ್ನ ಕಾರ್ ಕೆಟ್ಟ ನಿಂತೈತ್ರಪ್ಪ. ಹ್ಞೂ ಸರ್, ಬೇಗ ಬಂದ್ಬಿಡ್ತೀರಲ್ಲ ಸರ್. ಅಬ್ದುಲ್ ಅವರು ನಿಮ್ ನಂಬರ್ ಕೊಟ್ರು. ಬರ್ತೀನಿ ಸರ್. ಸರ್ ಬೇಗ ಬರ್ರಿ. ಹಲೋ ಹಲೋ ಹಲೋ. ಅಯ್ಯೋ, ದಿಣ್ಣಿ ಮೇಲೆ ನಿಂತ್ಕೊಂಡು ಮಾತಾಡ್ರಿ ಸರ. ಅಯ್ಯೋ, ಮಾತಾಡ್ ಬಾಯಿ ಒಣಗಕತ್ತೈತಿ. ಜ್ಯೂಸ್ ಕುಡಿಯೋಣ. ಬೇಡ, ಅವನು ಪಾಪ ದಣದ ಬರ್ತಾನ, ಅವನು ಕೊಡೋಣ. ಸಾವ್ಕಾಸ್ ಬಾ. ಈ ಗಂಡು ಮಗನ ಫೋನೇ ಸಿಗವಲ್ದು. ಬರ್ರಿ ಸರ ಬರ್ರಿ, ನಾನೇ ಸುನ್ನಿ ಬೋರ್. ಓ, ನೀವೇನಾ? ಬರ್ರಿ. ಅದೇನೋ ಸರ, ಹುಡುಗಿರ್ ಬಂದ್ರ ಇಂಜಿನ್ ಖರಾಬ್ ಆಕತಿ. ಓ, ಆಂಟಿಗಳು ಗಿಂಟಿಗಳು ಬಂದ್ರ? ಅಯ್ಯೋ, ಕಂಟ್ರೋಲ್ಗೆ ಸಿಗಂಗಿಲ್ರಿ, ಫಾಸ್ಟ್ ಆಗಿ ಕೊಡ್ತೈತ್ರಿ ಸರ. ಗಾಡಿ ಸ್ಟಾರ್ಟ್ ಮಾಡಿ ಸರ್. ಗಾಡಿ ಸ್ಟಾರ್ಟ್ ಮಾಡ್ಲಿ? ಹಾ, ಮಾಡಿ ಸರ್. ಸರ ಕೈ ತೆಗೀರಿ. ನೀವು ಸ್ಟಾರ್ಟ್ ಮಾಡಿ. ಎಷ್ಟಾಯ್ತಲೆ ಮಂಗ್ಯ? ಅಯ್ಯೋ, 500 ರೂಪಾಯಿ ಕೊಡಿ ಸರ್. ಏನು? 500 ರೂಪಾಯಿ ಸರ್. ಏನೇನೇನು 500 ರೂಪಾಯ? ಏ, ದಿಸ್ ಇಸ್ ಟೂ ಮಚ್. ಅಲ್ಲ, ಗಾಡಿಗೆ ಪೆಟ್ರೋಲ್ ಹಾಕೊಂಡು ಅಷ್ಟು ದೂರದಿಂದ ಬಂದಿನಲ್ಲ ಸರ್. ಗಾಡಿಗ? ಅದು ನಿನ್ನಾಣಿಗೆ ಬರ, ಅದಕ್ಕೆ ನಾನೇನ್ ಮಾಡಕ್ಕಾಕತಿ? ಏನ್ ಸರ್, 50? ಸರ್, ಪೆಟ್ರೋಲ್ ಬೆಲೆ ಎಲ್ಲ ಎಷ್ಟಾಗ್ಬಿಟ್ಟಿದೆ ಗೊತ್ತಾ ಸರ್? ನಾನೇನ್ ನಿನಗೆ ಪೆಟ್ರೋಲ್ ಹಾಕೊಂಡು ಗಾಡಿಯಾಗ ಬರಕ್ಕೆ ಹೇಳಿದ್ನೇನು? ನಡ್ಕೊಂಡ್ ಬರ್ಬೇಕಿತ್ತು, ಇಲ್ಲ ಬಸ್ನಾಗ ಬರ್ಬೇಕಾಗಿತ್ತು. ಅಯ್ಯೋ, ತಗ, ಇದು ನಮ್ಮಂತಂದು ಗೌರವ. ಕೊಡಿ. ನಡಿ. ಕುಂಚ್ಕೋರಿ ಬಾಯ್ಲಿ. ಒಳಗೆ ಸಿಗರೇಟ್ ಐತಿ, ತಗೊಂಬ ಗಾಡಿ ಒಳಗೈತಿ. ಅಯ್ಯ, ಬೇಡ್ಕೊಂಡು ತಿನ್ನೋರಂಗೈತಿ ಬ್ಯಾಗು. ಒಂದು ನಿಮಿಷ ಇರು, ಒಳಗಡೆ ಮಾಜ ಐತಿ, ತಗ. ಕುಡಿತೀಯೇನು? ಬೇಡ ಸರ್. ಬೇಡ ಸರ್. ಓಡವ್ರಿ ಯಾರು? ಬರ್ತೀನಿ ಸರ್. ಲೇ ಮಂಗ್ಯ, ಹೇಳಿ ಸರ್. ಫೋನ್ ಮಾಡಿದ ಕೂಡಲೇ ಮೊದಲು ಫೋನ್ ಎತ್ತದ ಕಲೆ. ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ದಿಣ್ಣೆ ಮೇಲೆ ನಿಂತ್ಕೊಂಡು ಮಾತಾಡ. ಹಂಗೆ ಮಾಡ್ತೀನಿ ಸರ್. ಗುಜರಿ ಗಾಡಿ ಇಟ್ಕೊಂಡ್ರೆ ಹೀಗೆ ಹೊಡಿಬೇಕು. ಚಲೋ ಮೆಕ್ಯಾನಿಕ್ ಕರ್ಸಿ ಗಾಡಿ ರಿಪೇರಿ ಮಾಡ್ಕೊಂಡು ಹೋಗು. ಅವ್ನು ಯಾರೋ ಸುನ್ನಿ ಬೋರ್ ಅಂತ ಗಾಡಿ ರೆಡಿ ಮಾಡಿಸ್ಕೊಂಡು ದುಡ್ಡು ಕೊಡಲ್ಲ ಅಂತಾನೆ ಮಚ್ಚ. ಅಂತವ್ರಿಗೆಲ್ಲ ನಂಬರ್ ಕೊಡ್ತಾನೆ. 100 ರೂಪಾಯಿ ಜಾಸ್ತಿ ಕಂಡ್ರೆ ಕೊಡಲ್ಲ ಅಂತಾನೆ. ಕಳ್ಳಕ್ಕೆ ಮಾಡ್ತಾರ. ಸದಾ ಶಿಕ್ಷೆ ಬೇಡ. 100 rupees ರೇಟಿಂಗ್ ಲೈಕ್ ದಿಸ್ ನ್ಯಾಯನ ಭಯ್ಯ? ಇನ್ ಮೇಲೆ ಏರಿಯಾದಲ್ಲಿ ಶೋ ಕೊಟ್ರೆ ನಿನ್ ಕಾಣಿಸ್ಕೊಂಡಾಗೆಲ್ಲ ಟೋಕನ್ ಯಾಕೆ ಭಯ್ಯ? ಆಹಾ, 100 ರೂಪಾಯಿ ಇದೆ ಅಂತ ಹೇಳ್ದಲ್ಲೋ. ಆಹಾ, ದಿಸ್ ನಾಟ್ ಭಯ್ಯ.
ರಿಲ್ಯಾಕ್ಸ್ ಅಂತ ಹೋಗುತ್ತಿದ್ದ ರೋಡಿನಲ್ಲಿ. ಯಾವ್ದೋ ಇದು ಪ್ಯಾಂಟು? ದಿಸ್ ಇಸ್ ಲೂಯಿಸ್ ಪಾಲ್ಪಿ ಡ್ಯೂಡ್. 100 ರೂಪೀಸ್ಗೆ ಹಿಟ್ಟಿಂಗ್ ಗುರು. ಯಾರೋ ಈಚೆ ಹೋದಾದೇನೆ. ಬಾರೋ. ಅಕ್ಕ ದಿಸ್ ಫೆಲೋ ಓನ್ಲಿ ಅಕ್ಕ. ಫಾರ್ 100 ರೂಪೀಸ್ ಓನ್ಲಿ ಅಕ್ಕ. ಹಿಯರ್ ಇಟ್ಟು ಬ್ಯಾಕ್ಗೂ ಹಿಟ್ಟು ಫುಲ್ ಲೈವ್ ಅಕ್ಕ. ಎಬ್ರಿಸು ಅವನ್ನ. ಜಸ್ಟ್ ಅ ಮಿನಿಟ್. ಕಾರ್ಪೊರೇಷನ್ ವೆರಿ ಪ್ಯೂರ್. ಡ್ರಾಪ್ ಇಟ್. ಇವನು ನಮ್ಮ ಏರಿಯಾದ ಹುಡುಗ. ನಿನ್ನೆ ಇವನಿಗೆ ನೀವು ಟೋಕನ್ ಹಾಕಿದ್ರಂತೆ. ನೀವೇ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ. ಇದು ತಪ್ಪಲ್ವಾ? ಸಾರಿ ಮೇಡಮ್, ಬೇಕಾದ್ರೆ ಒಂದು ಕಾಲಿಗೆ ಬಿದ್ದುಬಿಡ್ತೀನಿ ಮೇಡಮ್. ಅವೆಲ್ಲ ಬೇಡ, ನಿಮ್ಮ ತಪ್ಪನ್ನು ಒಪ್ಕೊಂಡ್ರಲ್ಲ ಅಷ್ಟು ಸಾಕು. ಸರಿ ಮೇಡಮ್, ನೀವೊಂದು ತಪ್ಪು ಅರ್ಥ ಮಾಡ್ಸಕ್ಕೆ ಬಂದು ನೀವೊಂದು ತಪ್ಪು ಮಾಡಿಬಿಟ್ರಿ. ಅವ್ನು ಹೊಡೆದ್ಮೇಲೆ ನನಗೂ ತುಂಬ ಫೀಲ್ ಆಯಿತು. ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗಿ ಒಂದು 100 ರೂಪಾಯಿ ದುಡ್ಕೊಂಬಂದು ಹೊಟ್ಟೆ ತುಂಬ ಕುಡ್ದು ಮಲಗಿದ್ದೆ. ಬಿಟ್ಟು ಕಾರ್ಪೊರೇಷನ್ ನೀರು ಹಾಕ್ಬಿಟ್ಟು ನನ್ನ ಕಿಕ್ಕೆಲ್ಲ ಇಳಿಸ್ಬಿಟ್ರಲ್ಲ ಮೇಡಮ್. ನನ್ನ ತಪ್ಪು ನಾನು ಒಪ್ಕೊಂಡೆ ಮೇಡಮ್. ನಿಮ್ಮ ತಪ್ಪನ್ನು ಒಪ್ಕೊಂಡು ನೀವೊಂದು 100 ರೂಪಾಯಿ ಕೊಟ್ಟರೆ. ಅಕ್ಕ ನಿಂಗೆ ಟೋಕನ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ದಯವಿಟ್ಟು ಹಂಗೆ ಹೋಗ್ಬಿಡಿ, ಮತ್ತೆ ತಿರ್ಗಿ ನೋಡಿ ಮನೆ ಮುಂದೆ ಡ್ಯೂಟಿ ಹಾಕೋ ಸೀನೆಲ್ಲ ಇಟ್ಕೊಂಬೇಡಿ ಮೇಡಮ್. ತೇರಿಕೆ ತಗ್ಲಾಕೊಂಡ ಸೆಂಟ್ರಲ್ ಇರೋ ಕಪ್ಪು ಮಾತ್ರ ಚೂಪಾಗಿ ಕಾಣಿಸ್ತಿದೆ ಲುಕ್ಕಲ್ಲಿ. ಹಲೋ ಮಚ್ಚ, ಈ ಹುಡುಗಿರು ಯಾಕೆ ಹಿಂಗೆ ನೋಡ್ತಾರೆ? ಯಾಕೆ ನಾನು ಫೋನ್ ಎತ್ತಾ ಇಲ್ಲ? ನನ್ನ ಹೃದಯ ಪಕ್ಕ ಪಕ್ಕ ಅಂತ ಉರಿತಾ ಇದೆ ಗೊತ್ತಾ? ಹಲೋ ಏನು ಹೊರಡಿ. ಇನ್ನೊಂದ್ಸತಿ ಫೋನ್ ಎತ್ತಿಲ್ಲ ಅಂದ್ರೆ ಅಡ್ರೆಸ್ ಅಲ್ಲ, ಜಲ್ಲಿಕಲ್ ರೋಡು ನಾಳೆ ನಾಡ್ದಂಗ್ ತಾರ್ ಹಾಕ್ತಾರ ಅಂತ ಹೇಳವ್ರೆ. ವರ್ಕಂಡ್ ನಿಂತ್ಕೊಳ್ಳಕ್ಕೆ ಲೈಟ್ ಕಂಬಗಳು ಅವೆ. ಬರ್ತೀಯಾ? ಟ್ರೈ ಮಾಡ್ತೀನಿ. ಮೊದಲೆಲ್ಲ ಕ್ವಾರ್ಟರ್ ಹೊಡೆದ ಕಿಕ್ ಹೊಡಿಯೋದು. ನೆನ್ನೆ ನೀವು ಕೊಟ್ಟಿದ್ದ ದುಡ್ಡಲ್ಲಿ ಫುಲ್ ಬಾಟ್ಲು ಹೊಡೆದೆ, ಕಿಕ್ಕೇ ಹೊಡಿತಾ ಇಲ್ಲ. ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೇಡಮ್. ಆಮೇಲೆ ನೀವು ಹುಡುಗರು ದುಡ್ಡು ಕೊಟ್ರೆ ನಾವು ಹೇಳಿದ ರೀಸನ್ಗೆ ಯೂಸ್ ಮಾಡ್ತೀವಲ್ಲ ಅಂತ ಡೌಟ್ ಪಡ್ತೀರಂತೆ, ಹೌದಾ? ಒಂದು ನಿಮಿಷ ಬಂದೆ. ಏಯ್ ಶೃಂಗೇರಿ ಬರಲಿ. ಮೂಕನ್ ಹೇಳಿ ಮೇಡಮ್, ನೆನ್ನೆ ಒತ್ತಾರನೆ ಬಂದು ಹಾಫ್ ಪಾಟ್ ಲಿಸ್ಟ್ ಉದ್ದ ಕುಡ್ಕೊಂಡು ಹೋದ್ರು. ನಿಮ್ ದುಡ್ಡೆ ಅಂತ ಹೇಳಿದ್ರು. ಇದ್ಯಾರು ಕಟ್ಟೋರು? ಮತ್ತೇನಾ? ಒಂದು 10 ರೂಪಾಯಿ ಸೇರಿಸ್ಕೊಡಿ. 5 ರೂಪಾಯಿ ಕಳ್ಳೆ ಬೀಜಕ್ಕೆ, 5 ರೂಪಾಯಿ ಟಿಪ್ಸು. 5 ರೂಪಾಯಿ ಆಯ್ತಲ್ಲ. ಮೇಡಮ್ ಟೋಲ್ನೋ ಭಯ್ಯ, ಡಿಸ್ಕೌಂಟ್ ಓನ್ಲಿ ಭಯ್ಯ. ಮೀ ಟೋಕನ್, ಮೈಕಾ ಟೋಕನ್ ಬಿಟ್ರೆ ನಮ್ಮ ಫ್ಯಾಮಿಲಿ ಫುಲ್ ಟೋಕನ್ ಭಯ್ಯ. ಐ ಗಿ 500 ರೂಪೀಸ್ ಭಯ್ಯ. ಐ ವಾಂಟ್ ಜಾಕಿ ಚಾನ್ ಫೈಟ್ ಭಯ್ಯ. ಅವ್ನು ಓಡ್ತವನು ಎತ್ತೋ ಗಾಡಿ. ಎಸ್ಕೇಪ್ ಹಾಕ್ಬಿಟ್ಟ ಬಾಸ್. ಈ ಬಾಸ್ಗೆ ಎಸ್ಕೇಪ? ಮಗ ನೀನೋಗಿ ನೋಡ್ಕೊಂಬಾರೋ. ನೀನೋಗಿ ನೋಡ್ಕೊಂಬ ಮಗ. ನೀನೋಗೋ. ಯು ಬಾಸ್. ನಂದೇನಿದ್ರು ಲಾಸ್ಟ್ ಎಂಟ್ರಿ, ಅದೇ ಫೈನಲ್ಲು.
ಅಂದ್ರೆ ಏನು ಗೊತ್ತಾ ನಿನಗೆ? ಒನ್ ಟೈಮಲ್ಲಿ ರೌಡಿಸಮ್ ಇಂದಲೇ ನನ್ನ ಕಾಲು ಅಣ್ಣ ಹೆಂಗ್ ಹೊಡೆದ ಗೊತ್ತಾ? ಓ ಹೇ ಡ್ಯೂಡ್, ಅಣ್ಣ ನಾನು ಹುಟ್ಟಿದಾಗಿನಿಂದಲೂ ಹ್ಯಾಂಡಿಕ್ಯಾಪ್, ಸಾರಿ ರಿವರ್ಸ್. ಚಿಕ್ಕಿ ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಮೀಟರ್ ಆಫ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಈಗ ನಾನೇ ಅನ್ಭವಿಸ್ತಾ ಇದ್ದೀನಿ. ಎಲ್ಲ ಹುಡುಗರಿಗೂ ಹುಡುಗಿರ ಮುಂದೆ ಹೇಳ್ಬೇಕಾದ್ರೆ ಮೀಟರ್ ಇರಲ್ಲ ಅಂತಾರೆ, ನನಗೂ ಅದೇ. ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನಿನ್ನ ಹುಡುಗ ಚೆನ್ನಾಗಿಲ್ಲ ಅಂತ ನೀನು ಅನ್ಕೊಬಾರ್ದು ಅಂತ ಕಣೆ. ನಾನು ಬುದ್ಧಿವಂತ ಅಲ್ಲ, ಆದರೂ ಬುದ್ಧಿವಂತನ ಥರ ನಟಿಸ್ತೀನಿ. ಯಾಕೆ ಗೊತ್ತಾ? ನಿನ್ನ ಹುಡುಗ ದಡ್ಡ ಅಂತ ನೀನು ಅನ್ಕೊಂಬಾರ್ದು ಅಂತ ಕಣೆ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನೇನು ಮಾತಾಡ್ತಿಲ್ಲ ಅಂದಮೇಲೆ ನಿನಗೂ ನನ್ನ ಮೇಲೆ ಲವ್ ಇರಬೇಕಲ್ವಾ? ಒಬ್ಬ ಕಾಳಿದಾಸಕ್ಕೆ ಅವರಿಂದ ಒಬ್ಳೇನಿದ್ಲು, ಒಬ್ಬ ದೇವದಾಸಕ್ಕೆ ಅವನಿಂದನೂ ಒಬ್ಳೇನಿದ್ಲು. ನೀನು ಕಾಳಿದಾಸ ಹಿಂದೆ ಇರೋ ಹೆಣ್ಣಾಗು, ದೇವದಾಸ ಹಿಂದೆ ಇರೋ ಹೆಣ್ಣಾಗ್ಬೇಡ. ಆವಾಗ ಪ್ರಪಂಚಕ್ಕೆ ನೀನು ಯಾರೋ ಅನ್ನೋದು ಗೊತ್ತಾಗತ್ತೆ. ಒಂದ್ ನಿಮಿಷ ನಿಂತ್ಕೋ. ನೀನ್ ಕೊಟ್ಟು ರೋಸ್ ಕಲರ್ ಯಾವುದು? ರೆಡ್ಡು. ಅದ್ರ ಸಿಂಬಲ್ ಡೇಂಜರ್. ಅದನ್ನೆಲ್ಲ ಕಿತ್ತಾಕಿ ಬರೀ ಕಡ್ಡಿ ಮಾತ್ರ ಹಿಡ್ಕೊಂಡೆ. ಯಾಕೆ ಗೊತ್ತಾ? ಇಟ್ಸ್ ಗ್ರೀನ್. ತಗೋ, ಈ ಕ್ಷಣದಿಂದಲೇ ನಮ್ ಪ್ರೀತಿ ಶುರುವಾಗ್ಲಿ. ಹುಡುಗಿ ಒಬ್ಳೇ ಹೋಗ್ತಾವಳೆ, ಏನಾದ್ರೂ ಕರ್ಕೊಂಡೋಗ್ ಬಿಡೋಣ ಅನ್ನೋದೇನಾದ್ರೂ ಮನ್ಸಲ್ಲಿ ಇದೆಯೋ ಇಲ್ವೋ? ನಿನ್ನ ನೋಡಿದ್ರೆ ಪ್ರಪಂಚ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ಸುತ್ತೆ ಕಣೋ. ಇವನ್ನ ಯಾರಾದ್ರೂ ಏಮಾರ್ಸಿದ್ರೂ ಗೊತ್ತಾಗಲ್ಲ ಕಣೆ. ಸಿಂಪಲ್ ಆಗಿ ಪ್ರಪಂಚ ಅಂದ್ರೆ ಏನು ಅಂತ ಹೇಳ? ಪ್ರಪಂಚ ಅಂದ್ರೆ ಇಷ್ಟರಲ್ಲೇ ಅಡಗಿದೆ ಕಣೋ. ಅಂದ್ರೆ ರೌಂಡು 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 ಅಂತ. ಎಲ್ರೂ ಬದುಕೋದೆ ಇದ್ರ ಮೇಲೆ. ಯಾರು ಕಾಣಿಸ್ತಿಲ್ಲ. ಹೇಯ್, ಸ್ಟೈಲ. ಹಾಯ್, ಐ ಬೋನ್ ಸ್ಟಾರ್ ಚಿಕ್ಕು. ಬೋನ್ ಸ್ಟಾರ್? ಡೋಂಟ್ ನೋ ಬೋನ್? ಮೂಳೆ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ. ಮೂಳೆ. ನೀವು ಸುಮಾರು ಜನ ಹೀರೋಗಳ ಜೊತೆ? ಎಸ್, ತುಂಬಾ ಜನ ಹೀರೋಗಳು ನನ್ನ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಐ ಮೀನ್, ಅವ್ರಿಗೆ ನನ್ನ ಫ್ರೆಂಡ್ ಆದ್ಮೇಲೆ ನನಗೆ ಅವ್ರ ಫ್ರೆಂಡ್ ಅಲ್ವಾ? ಸಿಂಪಲ್ ಲಾಜಿಕ್. ಸೋ ಫನ್ನಿ. ದಿಸ್ ಇಸ್ ಫ್ಯಾಕ್ಟ್. ವಾಟ್ ಯು ಡೂಯಿಂಗ್? ನೋ ಗಾಬ್ರಿ, ನಾನು ನಿಮ್ಗಿನ್ ಚಿಕ್ಕವನು ಅಂತ ತೋರಿಸ್ಕೊಂಡಿದ್ದು. ಸೋ ಫನ್ನಿ. ದೆನ್ ವಾಟ್ಸ್ ದ ಮ್ಯಾಟರ್? ₹10,000. ವಾಟ್? 10,000. ಓನ್ಲಿ 10,000? ಓಕೆ, ಸೊ ಚೀಪ್ ಅಲ್ಲ. ಓಕೆ.
ಅರ್ಜೆಂಟಾಗಿ ಬ್ಯಾಂಕ್. ಓಕೆ. ಓಕೆ. ಡೋರ್ ನಾನು ಲಾಕ್. ಗುಡ್ ಬಾಯ್, ಗೆಟ್ ಔಟ್. ಬ್ಯಾಂಕಿಗೆ ಛತ್ರಿನ? ಓಕೆ. ಹಾಯ್, ಐ ಆಮ್ ಬೋನ್ ಸ್ಟಾರ್ ಚಿಕ್ಕು. ವಾಟ್ಸ್ ಯುವರ್ ನೇಮ್? ಏನಾಯ್ತ್ರಿ? ನಥಿಂಗ್. ನೋಡಿ, ಕರೆಂಟ್ ಬಿಲ್ ಕಟ್ಟಕ್ಕೆ ಕಾಸಿಲ್ಲ ಅಂದ್ರೆ ಹೇಳಿ ನಾನು ಕೊಡ್ತೀನಿ, ಬಟ್ ಲೈಟ್ ಎಲ್ಲ ಆಫ್ ಮಾಡಬೇಡಿ. ಯು ಸಿ, ಕತ್ಲು ಅಂದ್ರೆ ನನಗೇನು ಭಯ ಇಲ್ಲ, ಆ್ಯಕ್ಚುಲಿ ಇರಿಟೇಟ್ ಅಷ್ಟೇ. ಅಪ್ಪಾ ಬದಿಕೊಂಡೆ. ಯು ಸಿ ಮಿತ್ರಾಸ್ ಮಿಸ್ಸಸ್, ಆ್ಯಕ್ಚುಲಿ ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಟೈಮ್ ಆಗೋಯ್ತು, ಒಂದು ನಿಮಿಷ. 99 100. ಈ 6 ಪ್ಯಾಕ್ ಮೇಂಟೈನ್ ಮಾಡೋದಿದೆಯಲ್ಲ, ಓಹ್ ತುಂಬ ಕಷ್ಟ. ಡೈಲಿ ಈ ಥರ 100 ಡಿಪ್ಸ್ ಹೊಡಿತಾನೆ ಇರಬೇಕು. ಏನೋ ತೋರಿಸಿ ಅಂತ ಕೇಳ್ತಿದ್ದೀರಾ? ನೋ 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 ಜನ 3 ತಿಂಗಳಿಂದ ಕಾಯ್ತಾ ಇದ್ದಾರೆ ಗೊತ್ತಾ. ನೀವೇನಾದ್ರು ನೋಡ್ಬೇಕಂದ್ರೆ ಡೈರೆಕ್ಟಾಗಿ ಥಿಯೇಟ್ರಲ್ಲೇ ನೋಡ್ಕೊಳ್ಳಿ. ಈಗ ನೋಡಲೇಬೇಕು ಅಂದರೆ 6 ಸಿಗರೇಟ್ ಪ್ಯಾಕ್ ಇದೆ, ತೋರಿಸ್ಲಾ? ರಿಯಾಕ್ಷನ್ನೇ ಇಲ್ಲ. ಯು ಸಿ, ನಾನು ಮಾಡ್ತಿದ್ದೀರಲ್ಲ ಮೂವಿಗೆ, ನಾನೇ ಒಂದು ಸಾಂಗು ನಾನೆಲ್ಲೂ ಹೇಳ್ಬಾರ್ದು ಅನ್ಕೊತೀನಿ, ಬಟ್ ಬೈ ಫ್ಲೋ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸಾಂಗ್ ಕೇಳಿಸ್ಕೊಳ್ಳಿ. ರಾಮಚಾರಿ ಹಾಡುವ ಇದು ಆಲ್ರೆಡಿ ಬಂದಿದ್ಯಾ? ಮೋಸ್ಟ್ಲಿ ಕದ್ದುಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಅವ್ರದ್ದೇ ತಾನೇ. ಈ ಇಂಗ್ಲೀಷ್ ಮ್ಯೂಸಿಕ್ನ ಕದ್ಬಿಟ್ಟು ಕನ್ನಡಕ್ಕೆ ಸಾಂಗ್ ಮಾಡಿ ಡ್ಯಾನ್ಸ್ ಮಾಡೋದು ಒಂಥರ ಟ್ರೆಂಡು. ನಾನೇ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬಿಟ್ಟು ಅಚ್ಚೆ. Oh baby, when you talk like that, you make the woman. Let's play the attraction. ಏನಿದು ಮಾಯೆ? ನನ್ನ ಡ್ಯಾನ್ಸ್ ನೋಡ್ಬಿಟ್ಟು ಅಣ್ಣವ್ರು ಆಡ್ತಿದ್ದಾರೆ. ಅಣ್ಣ ಹಲೋ, ನಿಮ್ಮ ಫೋನ್. ಎಮೋಷ್ನಲ್ ಆಗ್ಬಿಟ್ಟಿದ್ದೆ. ಹೇಳಬಿಟ್ಟಿದೆ. ನಮಸ್ಕಾರ. ಇಂಗ್ಲಿಷ್ ಪಿಕ್ಚರ್ ನೋಡಿದೆ. ಯಾವ್ದನಲ್ಲ? ಟೈಟಾನಿಕ್. ಚೆನ್ನಾಗಿದ್ದ? ಚಿತ್ರ ಬಿಡಿಸ್ತಿಲ್ಲ, ಬಹುತ್ ಚೆನ್ನಾಗದೆ. ನಾನ್ ಚೆನ್ನಾಗಿ ಮಾಡಿದೀನಿ ಕಣ. ಜೊತೆಗೆ ನೀನು ಹೇಳ್ತೀನೂ ಮಾಡೋಳು ನೋಡ್ನಿಲ್ವಾ? ಓ, ಯಾವ್ದಣ್ಣ? ಕಾರಲ್ಲಿ ಇಬ್ರು ತಬ್ಕತೀವಲ್ಲ. ಹಲೋ, ಮೈಕ್ ಟೆಸ್ಟಿಂಗ್. ಹಲೋ, ಫ್ಯಾನ್ಸು ಸಿಕ್ಕಾಪಟ್ಟೆ. ಹಲೋ, ಜಾಸ್ತಿ ಮಾತಾಡಿದ್ರೆ ಲೈಟ್ ಆಫ್ ಮಾಡ್ತೀನಿ. ನಾನು ಬರೀ ಲೈಟ್ ಆಫ್ ಮಾಡಕ್ಕೆ ಹೋಗ್ತಾಳೆ. ಹಲೋ ಅಪ್ಪಿ, 500 ಕಿಲೋಮೀಟರ್ ದೂರದಲ್ಲಿದೀಯಾ. ಒಂದು 500 ರೂಪಾಯಿ ಕರೆನ್ಸಿ ಹಾಕ್ಸಕ್ಕಾಗಲ್ವಾ? ಸರಿ ಓಕೆ ಬಾಯ್. ಹೇಳೆ. ಯಾರೇ ಅದು? ಹೊಸ ಅಭಿಮಾನಿ. ಆ ಗ್ಯಾರೇಜ್ ಅವನು ತುಂಬಾ ಒಳ್ಳೆಯವನ್ ಕಣೆ. ಅಂಥವನ್ನ ನೀನು? ಹೌದೌದು, ತುಂಬಾ ಒಳ್ಳೆ ಹುಡುಗ. ಅದೇ ಪ್ರಾಬ್ಲಮ್ಮು, ಡಬಲ್ ಮೀನಿಂಗ್ಗೆ ಸಿಂಗಲ್ ಮೀನಿಂಗ್ ಬಂದಾಯ್ತು. ಇಂಥ ಕಾಲದಲ್ಲೂ ಕವನ ರೋಸು ಹಿಡ್ಕೊಂಡು ಓಡಾಡ್ತಾನೆ ಅಂದ್ರೆ ಅವನು ಎಂತ ಬೇಕೂಫ್ ನನ್ನ ಮಗ ಕಾಣೆ. ಅವನ ಫ್ರೆಂಡನ್ನೇ ಲವ್ ಮಾಡೋದು ತಪ್ಪಲ್ವೇನೆ? ಏನ್ ತಪ್ಪು? ಯಾವ ತಪ್ಪು? ಅವನೆಲ್ಲೆಲ್ಲಿ ಕರ್ಕೊಂಡೋಗ್ತಾನೆ, ಏನೇನು ತೋರಿಸ್ತಾನೆ, ಹೆಂಗ್ ನೋಡ್ಕೊತಾನೆ ಗೊತ್ತಾ? ಆದ್ರೆ ಅವನು ಡೌನ್ ನನ್ನ ಮಗನೇ. ನಾಳೆ ರಿಂಗ್ ಕೊಡಿಸ್ತೀನಿ ಅಂತ ಹೇಳಿದಾನೆ. ಆ ರಿಂಗ್ ಗಿಫ್ಟ್ ಕೊಟ್ಮೇಲೆ ಏನ್ ಹೇಳ್ತಾನೆ ಗೊತ್ತಾ? ಈಗ ಗೌರ್ಮೆಂಟ್ನವರು ಒಂದು ಬಾಟ್ಲು ಬ್ರೆಡ್ ಕೊಟ್ರೆ 350 ರೂಪಾಯಿ ಕೊಡ್ತಾರೆ. ಮಿಕ್ಕಿದ್ದು ಹೆಂಗೋ ಮ್ಯಾನೇಜ್ ಮಾಡಿದೆ. ಮನೇಲಿ ಅಲ್ಲಿ ಇಲ್ಲಿ ಕೂಡಿಟ್ಟಿದ್ದೆ, ಅದನ್ನೆಲ್ಲ ಸೇರಿಸಿ ನಿನಗೆ ಗಿಫ್ಟ್ ಕೊಡೋಣ ಅಂತ ಈ ರಿಂಗ್ ತಂದೆ. ಅದಕ್ಕೆ ನಾನು ಹೌದಾ ತುಂಬಾ ಕಷ್ಟಪಟ್ಟು ತಂದ್ಯಾ ಅಂತೀನಿ. ಪ್ರಪಂಚದಲ್ಲಿ ಈ ಥರನೂ ಪ್ರೀತಿ ಮಾಡ್ತಾರೇನೋ?
ಯಾವತ್ತೂ ನಿನ್ ಬಿಡಲ್ಲ. ಏನೋ ಅಮ್ಮ, ನೀನ್ ಸೇಫ್ಟಿಲಿ ನೀನಿರು ಅಷ್ಟೆ. ಏಯ್, ಸೇಫ್ಟಿ ಇಲ್ದೆ ನಾನು ಏನೂ ಮಾಡಲ್ಲ ಕಣೆ. ಹಲೋ, ಏನೋ ಮಾಡ್ತಿದ್ಯಾ? ಅಳು ಬರ್ತಿದ್ಯೇನೋ? ನಿಜ ಹೇಳೋ. ಯಾಕಂದ್ರೆ ಇಲ್ಲಿ ಮಳೆ ಬರೋ ಥರ ಇತ್ತು, ಅದಕ್ಕೆ ಕೇಳ್ದೆ. ಪ್ರಪಂಚದಲ್ಲಿ ಈ ಥರ ಎಲ್ಲ ಪ್ರೀತಿ ಮಾಡ್ತಾರಲ್ಲ. ಐ ಲವ್ ಯು. ಎಲ್ಲಿ ತೋರ್ಸು. ನೀನು ನೋಡಲ್ಲ ಅಂದ್ರೆ ನಾನು ನೋಡಲ್ಲ. ಇಂಥದ್ನ ಎಲ್ರೂ ನೋಡ್ತಾರೇನೋ? ಅಸೆಂಬ್ಲಿಯಲ್ಲೇ ನೋಡ್ತಾರೆ, ನಾವು ನೋಡತ್ತಪ್ಪ. ಹೌದಾ? ನನ್ನೆಷ್ಟು ಪ್ರೀತಿ ಮಾಡ್ತೀಯಾ? ತುಂಬಾನೇ. ಏನ್ ತುಂಬಾ? ಮನಸ್ಸು ತುಂಬಾನಾ? ನನ್ನ ಪಾಲಿನ ದೇವ್ರು ಅಂತ ಅನ್ಕೊಂಡಿದ್ದೀನಿ ಕಣಲೆ. ಹಂಗಾರೆ ಮುಗಿ ಮುಗಿ, ನನ್ ಕಾಲ್ ಮುಗಿಯೋ. ಕರ್ಕೊಂಡ್ ಬರ್ದೇ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದು ಮಾಡಬಾರ್ದೇನು ಮಾಡೋ ಐಡಿಯಾ ಇಲ್ಲ ಅನ್ಸುತ್ತೆ. ಹೊರಡೋಣವಾ? ಬರೀ ಬೈಕ್ ಮೇಲೆ ಹತ್ತು ಕೂತ್ಕೊಳ್ಳೋದೇ ಆಗೋಯ್ತು. ಲೋ, ಅಳು ಬರ್ತಿದ್ಯೇನೋ? ಇಲ್ಲ, ಯಾಕೆ? ಇಲ್ಲಿ ಮಳೆ ಬರೋ ತರ ಇತ್ತು, ಅದಕ್ಕೆ ಕೇಳ್ದೆ. ಮಳೆನೂ ಇಲ್ಲ, ಏನೂ ಇಲ್ಲ. ಅದೆಲ್ಲ ಬಿಡು, ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ನೀನು 2 ಸರಿ ಮಿಸ್ ಕಾಲ್ ಕೊಟ್ರೆ ಯಾರೂ ಇಲ್ಲ ಅಂತ, 1 ಸರಿ ಮಿಸ್ ಕಾಲ್ ಕೊಟ್ರೆ ಇದಾರೆ ಅಂತ. ಯಾವುದಕ್ಕೂ ಬೇಗ ಮಿಸ್ ಕಾಲ್ ಕೊಟ್ಟು. ಲವ್ ಕಡಿಮೆ ಆಗ್ಬಿಡುತ್ತೆ. ನಿಮ್ಮಮ್ಮ ಬಂದ್ರೆ ಕಷ್ಟ. ಹುಡುಗಿಯರು ಹೀಗೆ ಅಲ್ಲವಾ, ಹುಡುಗರಿಗೆ ಉಳಿಸುವುದು ನೋವೇ ಅಲ್ಲವಾ. ಪ್ರೀತಿನೇ ಬಾಳು ಅನ್ನೋದು ಸುಳ್ಳು, ಮುರಿದೋಯ್ತು ಒಡೆದೋಯ್ತು ನಿನ್ನ ಹೃದಯ. ಎಷ್ಟು ಹುಷಾರ್ಲಿಲ್ಲ ಗೊತ್ತಾ, ಅದಕ್ಕೆ ಫೋನ್ ಎತ್ತಲಿಲ್ಲ. ಬೇಜಾರಾಯ್ತೇನೋ? ಸತ್ ಮೇಲೆ ನಮ್ಗೆ 6 ಅಡಿ 3 ಅಡಿ ಹಳ್ದಲ್ಲಿ ಯಾರು ಇಳಿಸ್ತಾರೆ ಅಂತ ಗೊತ್ತಿಲ್ಲ. ಬದುಕಿರ್ಬೇಕಾದ್ರೆ ಹಳ್ದಲ್ಲಿ ಇಳಿಸೋದು ಯಾರು ಗೊತ್ತಾ? ಹುಡುಗೀರು. ಇಷ್ಟೊಂದು ಇರ್ಬೇಕಾ? ಯಾಕೆ ಏರ್ತಿದೆ ಅಂತ ನಂಗೆ ಗೊತ್ತು. ಯಾಕೆ ಬಂತಲ್ವಾ ಅದಕ್ಕೆ. ಇಳ್ದೇ ಹೋಯ್ತು. ಅದು ಗೊತ್ತು ಯಾಕೆ ಇಳ್ದೋಯ್ತು ಅಂತ. ಯಾಕೆ? ಯಾವುದು ಬಂದಿಲ್ವಲ್ಲ. ಸಾಹೇಬ್ರಿಗೆ
ಅಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾವ ಹುಡುಗಿಗೆ ಅಪ್ಪಂದ್ರೆ ಇಷ್ಟ ಇರಲ್ಲ? ಪ್ರತಿಯೊಬ್ಬ ಹುಡುಗನು ಎರಡು ಅಟ್ಲೀಸ್ಟ್ 2 ದಾಟಿರ್ತಾರೆ. ಈ ಸಿಟಿ ತುಂಬ ದೊಡ್ಡ ದೊಡ್ಡ ಮಕ್ಕಳಾಗ್ತಾರಲ್ಲ, ಯಾಕೆ ಗೊತ್ತಾ? ಹುಡುಗರಿಗೆ ದೊಡ್ಡ ದೊಡ್ಡ ಅಂದ್ರೆ ಅಷ್ಟಿಷ್ಟ. ಅದಕ್ಕೆ ಬಾಸು ಅದೇ ಹಳೆ ಕತೆ, ಬಾಸು ಅದೇ ಹಳೆ ಕತೆ. ಪಾಪ, ನೀವು ಎಷ್ಟು ದಿನ ಅಂತ ಕಂಟ್ರೋಲ್ ಮಾಡ್ತೀರಾ ಮನ್ಸನ್ನ? ರುಚಿ ರುಚಿಯಾಗಿ ಅಡ್ಗೆ ಮಾಡ್ಬಿಟ್ಟು ತಟ್ಟೆಗೆ ಹಾಕಿ ತಿನ್ನಿ ಅಂತ ಹೇಳ್ಬೋದು, ತಿನ್ಸಕ್ಕ ಆಗುತ್ತೆ? ಊಟದ ಬಗ್ಗೆ ಮಾತಾಡ್ಬಿಟ್ಟ ಫುಲ್ಲು ಹೊಟ್ಟೆ ಹಸ್ತಿದೆ. ನಿಧಾನ. ಓಹೋ ಹೋ 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 ಏನು ಜೋಡಿ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಊಟ ಬೇರೆ ಮಾಡಿಸ್ತಿರೋಂಗಿದೆ. ಆಮೇಲೆ ಏನಮ್ಮ ಸಮಾಚಾರ? ಆಚೆ ಎಲ್ಲಿ ದುಡ್ಡು, ಎಲ್ಲಿ ಬಡ್ಡಿ, ಏನ್ ಕತೆ ನಿಂದು? ಅಯ್ಯ ನೀನ್ ಅಲ್ಲಿ ಹಲೋ, ಕೊಡ್ತಾ ಇಲ್ಲ, ಬಡ್ಡಿನೂ ಕೊಡ್ತಾ ಇಲ್ಲ ಅಣ್ಣ. ದುಡ್ಡೋದು ನಮ್ಮಪ್ಪ ಅಮ್ಮನ್ ದುಡ್ಡು ಕೊಟ್ಟಿರೋದು. ಅಕ್ಕನ್ ಜಡಿ ಅವನ್ನ ಹೇಳ್ತೀನಿ. ಸರಿ. ಏನಯ್ಯ ನಿನ್ ಕತೆ? ಒಂದು ಅರ್ಥ ಆಗ್ತಿಲ್ಲ. ಏನ್ ಮಾಡೋದ್ ಬಿಡು, ನಾವೇ ಅರ್ಥ ಮಾಡ್ಕೋಬೇಕು. ಅದ್ ಸರಿ, ಬ್ಯಾಂಕಿಂಗ್ ಹೋಗಲ್ವೇನು? ಸಂಡೇ ಆ ಆಯ್ತು. ನೋವೆಲ್ ಅಯ್ಯೋ ದೇವ್ರೇ, ಎಂಥ ಬಾಳು ನೀ ಬರೆಯೋ ಸ್ವಲ್ಪ ತಾಳು. ಅಯ್ಯೋ ದೇವ್ರೇ, ಎಂಥ ಬಾಳು ನೀ ಬರೆಯೋ ಸಾಲು ನಂಬಿ ಹಾಳು. ಹಲೋ, ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ? ಹಲೋ ಹಲೋ ಹಲೋ. ಡಬ್ಬ ನನ್ನ ಮಗ ಅವಾಯ್ಡ್ ಮಾಡ್ತಾನೆ. ಇವನೇ ಬ್ಯಾಂಕು, ನಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಎಲ್ಲ ಇವನೇ. 24 hours ಆನ್ಲೈನಲ್ಲಿ ರುಜಿದ್ರು ತಲೆನೇ ಕೇಳಿಸ್ಕೊಳಲ್ಲ. ಮಿನಿಮಮ್ ಗ್ಯಾರಂಟಿಗೆ ತೊಂದರೆನೇ ಇಲ್ಲ. ನಮ್ಮ ಟ್ರೂಪಲ್ಲಿ ಗಾಡಿ ಇರೋದೇ ಇವನ ಹತ್ರ ಮಾತ್ರ. ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಕಣೆ. ಇವನ ಹೆಸರು ದೋಸೆ. ಇವರಮ್ಮ ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು. ಅದಾದಮೇಲೆ ಇವರಪ್ಪ ಪಕ್ಕದ ಮನೆ ಹಂಚಿಗೆ ದೋಸೆ ಒಯ್ಯಕ್ಕೆ ಹೋಗ್ತಿದ್ರಂತೆ. ಆ ಗ್ಯಾಪಲ್ಲಿ ಮಗನ ಡೌಟ್ ಬರಬಾರ್ದು ಅಂತೇಳಿ ನಿಮ್ಮ ಕೈಲಿ ಒಂದು ದೋಸೆ ಕೊಟ್ಬಿಟ್ಟು ಇದ್ರಲ್ಲಿ ಎಷ್ಟು ತೂತಿದೆ ಏನು ಮಗನೆ ಅಂತ ಬಿಟ್ಟೋಗೋರಂತೆ. ಇವನು ಅದನ್ನೇ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದು ಯಾವ ಲೆವೆಲಿಗೆ ಫಿಕ್ಸ್ ಆಗ್ಬಿಟ್ಟ ಅಂದರೆ ಇವತ್ತು ಒಂದು ದೋಸೆ ಹಾಕಿದ್ರೆ ಅದ್ರಲ್ಲಿ ಎಷ್ಟು ತೂತಿದೆ ಅಂತ ಹೇಳ್ತಾನೆ. ನೋಡ್ತೀಯಾ ಅಣ್ಣ, ಒಂದು ದೋಸೆ ಕೊಡು. 4, 8, 15, ಎಷ್ಟು? 27. ಇವನ ಹೆಸರು ಫ್ಲಾಶ್ ಬ್ಯಾಕ್. ನನ್ನ ಹತ್ರನೂ ಮಾತಾಡು, ನಾನೊಬ್ಳೇ ಇದ್ದೀನಿ ಅಂತ ಫೀಲ್ ಆಗ್ತಿದೆ. ಸರಿ, ಏನು ಬೇಕು? ಈ ಗುಂಡುಬಾಯಿ ಹೋಟ್ಲು ಜ್ಯೂಸ್ ಅಂದರೆ ತುಂಬ ಇಷ್ಟ, ಅದನ್ನೇ ತರಿಸು. ಗುಂಡುಬಾಯ್, ಗುಂಡುಬಾಯ್. ಬಂದೆ.
ಏನಾಗಬೇಕು ಮನೆ? 3 ಟೀ 1 ಜ್ಯೂಸ್ ಕೊಡಿ ಬಾಯ್. ಮಚ್ಚ ಗಾಡಿ ಕೀ ಕೊಡು. ಬಾಯ್ ಮಚ್ಚ. ಬರ್ಲ ಮತ್ತೆ ಓದ್ಲಾ? ₹1 ಇಲ್ಲ ಕಣೋ, ದುಡ್ಡಿದ್ದೀನೋ. ಇದೇ ಮಚ್ಚ. ನೆನ್ನೆ ಮೊನ್ನೆ ಕೇಳ್ದಾಗ ಇಲ್ಲ ಅಂದೆ. ಹಾಸ್ಪಿಟ್ಲಲ್ಲಿ 1 ಬಾಟ್ಲು ಬ್ಲಡ್ ಕೊಟ್ರೆ ₹350 ದುಡ್ಡು ಕೊಡ್ತಾರೆ ಮಚ್ಚ. ಗುಂಡು ಬಾಯ್ ಬಿಲ್ ತಗೊಂಬಿಡಪ್ಪ. ಒಂದೇ 1 ಜ್ಯೂಸು 4 ಟೀಕ್ ತೊಗೊಳ್ಳಿ. ಯಾಕೋ ಮಚ್ಚ ಹಿಂಗೆಲ್ಲ ಮಾಡ್ದೆ? ಫಸ್ಟ್ ಟೈಮ್ ನೀನು ಹುಡ್ಗಿನ ಕರ್ಕೊಂಬಂದಿದ್ಯಾ, ದುಡ್ಡಿಲ್ಲ ಅಂದ್ರೆ ಏನು ತಿಳ್ಕೊಳಲ್ಲ. ಓಡ್ ಬಾ ಮಚ್ಚ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಚೇಂಜ್ ಗುಂಡು ಬಾಯ್. ಕುಡ್ದ್ಬಿಟ್ಟು ಬೆಳಗ್ಗೆ ರೋದ್ನಲ್ಲೋ ಬಚ್ಚ. ಡೌದಾಗ ಬ್ಲಡ್ ಕೊಟ್ಬಿಟ್ಟು ಬಿಲ್ ಕಡ್ದೆ ಅಂತ ಹೇಳ್ದಲ್ಲ, ತುಂಬಾ ನೋವಾಗೋಯ್ತು ಕಣ. ಫ್ರೆಂಡ್ಸು ಈ ಥರ ಎಲ್ಲ ಇರ್ತಾರೇನೋ? ಲೋ ಅವ್ರು ಫೋನ್ ಮಾಡಲ್ಲ, ಫೋನ್ ಎತ್ತ ಇಲ್ಲ ಕಣ ಅವನು. ಹೌದಾ ಬಚ್ಚ? ಫ್ರೆಂಡ್ಶಿಪ್ ಅಂದ್ರೆ ಏನೋ? ಅನುಬಂಧ, ಜನ್ಮದ ಅನುಬಂಧ ಕಣ. ಈಗಿನ ಅರ್ಥ ಆಗಿರೋದು ಹೇಳಪ್ಪ ನೀನು. ಫ್ರೆಂಡು ರೊಚ್ಚಿಗೆದ್ದಾಗ ಸೇಫ್ಟಿಗೆ ಬಳಸೋ ಅಂತಲ್ಲ, ಅದು ಕಣ ಫ್ರೆಂಡ್ಶಿಪ್. ಇದು ಕರೆಕ್ಟ್. ಸರಿ ಏನು ಹುಡುಗಿಯರಪ್ಪ, ಬಟ್ಟೆಗಳು ಚೇಂಜ್ ಮಾಡ್ದಂಗೆ ಮನ್ಸುಗಳನ್ನ ಚೇಂಜ್ ಮಾಡ್ಬಿಡ್ತಾರೆ. ನೀವೇನ್ ಹುಡುಗ್ರೋ, ತಿನ್ನೋಕ್ 2 ಬನ್ನು, ಮಲ್ಗೋಕ್ ಇಷ್ಟ ಆಗಲ್ಲ ಜಾಗ ಸಿಕ್ಕಿದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಥೂ, ಏನಿವತ್ತು ಚಾಕ್ಲೇಟು? 24 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಒಂದು ತಪ್ಪು ಮಾಡಿದ್ರು. ಏನ್ ತಪ್ಪು? ನನ್ನಂತ ಕೆಟ್ಟ ನನ್ನ ಮಗನಿಗೆ ಜನ್ಮ ಕೊಟ್ರು. ಅದಕ್ಕೆ ಇಷ್ಟು ದೊಡ್ಡ ಚಾಕ್ಲೇಟಾ? ನಿಮ್ಮಂತ ಹುಡುಗಿರಿಗೆ ಚಿಕ್ಕ ಚಿಕ್ಕದು ಕೊಟ್ರೆ ಏನು ಇಷ್ಟ ಆಗಲ್ವಲ್ಲ, ಎಲ್ಲ ದೊಡ್ಡ ದೊಡ್ಡದೇ ಬೇಕು. ಅದಕ್ಕೆ ಏನೋ ಒಂದೇ ಸಾರಿ ತಿಂದ್ಬಿಟ್ಟೆ, ಸವಿಯೋಕ್ಕೂ ಬರಲ್ವಲ್ಲೋ. ಅಷ್ಟಿಲ್ದೆ ಹೇಳ್ತಾರಾ, ಹುಡುಗಿರು ಫೇಮಸ್ಸು, ಹುಡುಗರು ಫೇಮಸ್ಸು. ಹಂಗಂದ್ರೆ ಹುಡುಗರು ಗುಂಡು ಹಾಕೋದ್ರಲ್ಲಿ ಫೇಮಸ್ಸು, ಹುಡುಗಿರು ಚಾಕ್ಲೇಟ್ ಸವಿಯೋದ್ರಲ್ಲಿ ಫೇಮಸ್ಸು ಅಂದೆ. ಅದಕ್ಕೆ ಯಾಕೆ ನೀನು ಹಂಗೆ ನೋಡ್ತೀಯಾ? ಇವಳು ಏನು ಮಾತಾಡ್ತಾಳೆ ಅಂತ ಒಂದೊಂದ್ಸಲಿ ಅರ್ಥನೇ ಸಿಗೋದು ಸಿಕ್ತೆ, 1 ತಿಂಗಳು ಮುಂಚೆನಾದರೂ ಸಿಗಬಾರ್ದಾಗಿತ್ತೇನೋ. ಯಾಕೆ? ನಮ್ಮ ಮಾವನ ಜೊತೆನೇ ಮದುವೆ ಆಗಬೇಕು ಅಂತ ನಮ್ಮಪ್ಪ ಫಿಕ್ಸ್ ಮಾಡಿಬಿಟ್ಟಿದ್ದಾರೋ. ಮತ್ತು ನನ್ನ ಕತೆ? ಎಷ್ಟು ಜನ ಹುಡುಗಿ ರಸಮಣೆ ಮೇಲೆ ಕೂತ್ಕೊಂಡು ಓಡ್ ಬಂದಿಲ್ಲ. ನಿನಗಷ್ಟೆಲ್ಲ ಕಷ್ಟ ನಾನು ಕೊಡಲ್ಲ. ಅವನ ಜೊತೆಲೇ ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡಿದ್ರು ಅಂತ ಅಂದ್ಕೋ, ಗಂಟು ಮುಟ್ಟೆ ಕಟ್ಕೊಂಡು ಓಡ್ ಬಂದ್ಬಿಡ್ತೀನಿ. ನನ್ನ ಸಾಕ್ತೀಯೋ ಅಲ್ವೇನೋ? ಈ ಆಟೋದಲ್ಲಿ ಪ್ರೀತಿಗೆ ಕಣ್ಣಿಲ್ಲ. ಆದರೆ ಪ್ರೀತಿ ಶುರುವಾಗದೆ ಕಣ್ಣಿಂದ ಅಲ್ವೇನೆ? ಹೊಡಿಯಲ್ಲ. ಇನ್ನೊಂದ್ಸಲ ಹೊಡಿಯೋ. ಹೊಡಿಯಲ್ಲ ಪ್ಲೀಸ್ ಕಣೋ. ನನ್ನ ಮಗನೇ, ನೀನೆಲ್ಲೇ ಹೊಡೆದ್ರು, ನಾನು ಹೇಗೆ ಇದ್ರು ನೀನೇ ಪೊರ್ಕಿ ನನ್ನ ಮಗ ಹೊಡೆದಿದ್ದು ಅಂತ ನಂಗೆ ಗೊತ್ತಾಗುತ್ತೆ. ಎಲ್ಲ ಲವ್ ಮಾಡೋರ್ ಹಾರ್ಟು ಹಾ ಅಂದ್ರೆ ಅದು ಡಬ ಅಲ್ವೇನೆ? ನಮಗಿಷ್ಟ ಬಂದಂಗೆ ಚೇಂಜ್ ಮಾಡ್ಕೊಂತೀವಪ್ಪ, ಅದೆಲ್ಲ ಕೇಳಂಗಿಲ್ಲ. ಲವ್ ಮಾಡೋರ್ ಹಾರ್ಟ್ ಎಲ್ಲ ಹಾ ಅಂತ ಹೊಡೆದ್ರೆ ನನ್ನ ಹಾರ್ಟ್ ಮಾತ್ರ ಅನ್ನುತ್ತೆ. ಯಾರಮ್ಮ? ನಮ್ಮ ಮಾವ. ಎತ್ಬಿಟ್ಟು ಮಾತಾಡತ್ತಾನೆ. ಎಲ್ಲಿದ್ಯಾ? ಯಾಕೆ ಫೋನ್ ಎತ್ತಾ ಇಲ್ಲ? ಕಾಲೇಜ್ ಹತ್ರ ಇದ್ದೀನಿ ಮಾವ. ನಾನು ಅದೇ ಏರಿಯಾದಲ್ಲಿ ಇದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ನಾನು ನಿನ್ನನ್ನು ನೋಡಬೇಕು. ಅವ್ನು ನೋಡ್ಬೇಕಂತೆ ಕಣೋ. ನಾನು ನಿನ್ನ ಜೊತೆನೇ ಇದ್ದೀನಿ ಅಂತ ಹೇಳ್ಬಿಡ್ತೀನಿ, ಆಯ್ತಾ?
ಮಾವ, ಅದೇ ನಾನು ಹೇಳ್ತಿದ್ನಲ್ಲ, ನನ್ನ ಕ್ಲೋಸ್ ಫ್ರೆಂಡು, ಅವನ ಜೊತೆ ಹೋಟ್ಲಲ್ಲಿದ್ದೀನಿ. ನಾನು ಅವನ್ನ ನೋಡ್ಬೋದಾ? ಏಯ್, ನಿನ್ನ ನೋಡ್ಬೇಕಂತ ಕಣೋ. ನಿನ್ನ ನೋಡಿ ಹೊಟ್ಟೆ ಹುರ್ಕೊಂಡು ಸಾಯ್ಲಿ. ಸರಿ, ಒಂದ್ ಕೆಲ್ಸ ಮಾಡು, ಗುಂಡುಬಾಯಿ ಹೋಟ್ಲ್ ಎಲ್ಲಿದೆ ಅಂತ ಕೇಳ್ಕೊಂಡು ಅಲ್ಲಿಗೆ ಬಾ. ಕಾಲಭೈರವ ಮಿಸ್ ಹತ್ರ ಇದ್ದೀನಿ. ಹೌದಾ? ಆಚೆ ಬಾ. ಒಂದ್ ನಿಮಿಷ. ಅದ್ ನನ್ ಜಾಗ ಅಲ್ವೇನೋ, ಎದ್ದಳೆ ಕೇಳೋ. ಮೊದಲೆಲ್ಲ ನನ್ನ ಬಗ್ಗೆ ತುಂಬ ಮಾತಾಡ್ತಾ ಇದ್ಲು, ಈಗ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಮೊದಲೆಲ್ಲ ಇವಳು ಫೋನು ಬಿಸಿ ಬರ್ತಿರ್ಲಿಲ್ಲ, ಈಗ ಫುಲ್ ಬಿಸಿ. ಆದರೆ ವಿಧಿ ಬರಹ ಇವಳು ನನಗೆ ಅಂತ ಬರ್ದಾಯ್ತು. ಮಾವ, ಹಂಗೆಲ್ಲ ಹೇಳ್ಬಾರ್ದು. ನಾನು ಇವನ್ ಮದ್ವೆ ಆಗ್ಬೋದು, ಇಲ್ಲ ಇವನ್ ಮದ್ವೆ ಆಗ್ಬೋದು, ನಿಮ್ಮನ್ ಮದ್ವೆ ಆಗ್ದೇನೂ ಇರಬಹುದು. ಅಲ್ವಾ? ಓ ಹಂಗ, ಸರಿ, ಓಕೆ. ನಿಮ್ಮಪ್ಪನ ಹತ್ರ ಮಾತಾಡೋಣ. ಏನ್ ಹೇಳ್ತಿದ್ಯಾ? ಅಪ್ಪನ ಹತ್ರ ಎಲ್ಲ ಈ ವಿಷಯ ಹೇಳಕ್ ಹೋಗ್ಬೇಡ. ಎತ್ತೇಳೆ ಮೇಲೆ ಕೂತ್ಕೊಳೆ, ನಾನು ಮಾತಾಡ್ತೀನಿ. ನಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ, ಕೈ ಬಿಡೋ. ಈ ಕ್ಷಣ ನನ್ನ ಮದುವೆ ಆಗ್ತೀಯಾ? ನೀವು ಕರೆ ಮಾಡುತ್ತಿರುವ ಏರ್ಟೆಲ್ ನಂಬರ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಏ ಲೋಫರ್, ಬರ್ಬೇಡ ಅಂತ ಹೇಳಿದ್ರೇನೋ? ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೋ ಬಂದೆ? ಅದು ಹಳೆ ಸಿಮ್ ಕಾರ್ಡ್ ಎಲ್ಲಿಟ್ಟೆ?
ಹೋಟೆಲ್ ಹತ್ರ ಬಾ, ಬರ್ತೀನಿ. ಸಾರಿ. ಪದೇ ಪದೇ ಫೋನ್ ಮಾಡಬೇಡ, ನನ್ನ ಮಾವನ ಜೊತೆ ಬರ್ತಾ ಇದ್ದೀನಿ. ಅಲ್ಲಮ್ಮ, ಹೋಟ್ಲ್ ಹತ್ರ ಇದ್ದೀನಿ ಅಂತ. ನನ್ ಪ್ರೀತಿ ಕೇಳೆ, ಈ ಹೃದಯದ ಸಂತೇಳಿ ಕನಸನ್ನ ಮಾತಾಡ್ಲೆ. ಗಾಡಿ ಪಂಚರ್ ಆಗಿದೆ, ನನಗ್ ಪಂಚರ್ ಹಾಕಕ್ ಬರಲ್ಲ. ಸರಿ, ಓಕೆ. ಈ ಹುಚ್ಚು ಪ್ರೀತಿಗಾಗಿ ಹುಡುಕಾಟ. ಹಲೋ, ನಿನ್ ಫ್ರೆಂಡು ಬ್ಯಾಂಕ್ ಕಾಲ್ ಮಾಡ್ಬಿಟ್ಟು ಬರಕ್ ಹೇಳು, ನಾನು ಅವನ ಹತ್ರ ಮಾತಾಡ್ಬೇಕು. ಅರ್ಥ ಆಯ್ತಾ? ಅಲ್ಲ ಕಣೆ, ನಾನು ಹಾಫ್ ಅನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ನನ್ಗೆ ಅಳು ಬರೋ ಥರ ಇದೆ. ಅವ್ನು ಯಾವತ್ತೂ ಈ ಥರ ಮಾಡಿಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳಿ ಕರೆಸ್ತಾ ಇರೋದು. ಇದನ್ನಾದ್ರೂ ಕರೆಕ್ಟಾಗಿ ಮಾಡು. ಅಲ್ಲಮ್ಮ, ಅವನ ನಂಬರ್ ನಿನ್ಗೆಂಗಮ್ಮ ಗೊತ್ತು? ಅದೆಲ್ಲ ಬಿಡು, ನಿಂಗೆ ಯಾಕೆ? ನಾನು ಹೇಳಿದ್ ಮಾಡು. ಅವನಿಗೆ ಫೋನ್ ಮಾಡಿ ಬರಕ್ ಹೇಳು. ಹುಡುಗಿಯರು ಹುಡುಗಿಯರು ಹೀಗೆ ಅಲ್ಲವಾ, ಹುಡುಗರಿಗೆ ಉಳಿಸುವುದು ನೋವೇ ಅಲ್ಲವಾ. ಅಲ್ಲ ಮಚ್ಚ, ಹೇಳ್ಮಮ್ಮ, ಎಲ್ಲಿದ್ಯಾ? ಹೊರಗಡೆ ಇದೀನಿ ಮಚ್ಚ. ಅದೇ ನನ್ನ ಡವ್ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ, ಬರ್ತೀಯಾ? ಬರೋದು ಲೇಟ್ ಆಗತ್ತೆ, ಪರವಾಗಿಲ್ವ ಮಚ್ಚ? ಹೌದಾ? ಸರಿ ಸರಿ ಮಚ್ಚ, ಆಯ್ತು. ಸರಿ, ಬೇಗ ಬರ್ತೀಯಾ? ಟ್ರೈ ಮಾಡ್ತೀನಿ ಮಗ. ಓಕೆ, ಬಾ ಮಚ್ಚ. ಹಲೋ, ಫೋನ್ ಮಾಡ್ದಾ? ಮಾಡಿರ್ತೀಯ ಅಂತ ಗೊತ್ತು. ಅವಾಗ ಅವಾಗ ಫೋನ್ ಮಾಡಬೇಡ, ಬರ್ತಾ ಇದ್ದೀನಿ. ನಾನು ನಿಮ್ಮ ಮಾವನ? ಎಲ್ಲಿ ಆಕ್ಟ್ ಮಾಡಬೇಕು ಅಲ್ಲಿ ಆಕ್ಟ್ ಮಾಡಬೇಕು. ನಡಿ. ನೀನು ಅವನ ಜೊತೆ ಬಂದಿಲ್ವಲ್ಲ? ಸತ್ಯವಾಗ್ಲೂ ಇಲ್ಲ ಕಣೋ. ನೀನ್ ಯಾಕೆ ಹಂಗ ಅನ್ಕೊಂತೀಯ? ಏನೋ ಮಚ್ಚ, ನಂದು ಇನ್ನೂ ಬಂದಿಲ್ವೇನೋ? ನಮ್ಮ ಮಾವನ ಜೊತೆ ಬರ್ತಾ ಇದ್ದೀನಿ. 20 ಸಲ ಫೋನ್ ಮಾಡ್ತಾನೆ, ಇವನಿಗೆ ಅರ್ಥನೇ ಆಗಲ್ಲ ಕಣೋ. ಸರಿ ಬಾ, ಹೋಟ್ಲ್ ಒಳಗಡೆ ಹೋಗೋಣ. ಏಯ್, ನೀನೇನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಅವ್ನ ಆಗ್ಲಿಂದ ನಿನ್ಗೋಸ್ಕರ ಕಾಯ್ತವನೆ. ಅಯ್ಯೋ, ಇವನು ಬರ್ತಾನೆ. ಬಾರ. ನಿಜವಾಗ್ಲೂ ಹೇಳ್ತೀನಿ ಬ್ಯಾಂಕ್, ಇದುವರೆಗೂ ಯಾಕಪ್ಪ ಲವ್ ಮಾಡ್ದೆ ಅಂತ ಅನ್ಸಿದ್ದೇ ಇಲ್ಲ. ಇವನಂತೂ ಹಾರಿಬಲ್. ಪ್ರೀತಿ ನೋಡಕ್ ಮಾತ್ರ ಚೆನ್ನಾಗಿರುತ್ತೆ, ಒಳಗೆಲ್ಲ ಬರೀ ಹುಳುಕೆ ಕಣೋ. ನಾನು ಈ ಕಡೆ ಬಂದು ಕೂತ್ಕೊಂತೀನಿ. ಏನ್ ಬೇಕು ಮನೆ? ಗುಂಡು ಬೈ, ನಂಗೆ ತುಂಬಾ ತಲೆ ನೋವ್ತಿದೆ, ಒಂದು ಟೀ ಕೊಡಿ. ಆಯ್ತಪ್ಪ. ಹಂಗೆ ಒಂದು ಜ್ಯೂಸ್ ಕೊಡು ಬೈ. ನಂಗೆ ಜ್ಯೂಸ್ ಬೇಡ, ನಂಗೂ ತುಂಬಾ ತಲೆ ನೋವ್ತಿದೆ, ಒಂದು ಟೀ ಕೊಡಿ. 2 ಟೀ, 1 ಜ್ಯೂಸ್ ಕೊಡು ಬೈ. ನನಗ್ ಬೇಡ ಅಂದ್ನಲ್ಲ. ನನಗ್ ಕುಡಿಬೇಕು ಅನ್ಸ್ತಿದೆ. ನೋಡು, ಕುಡಿಲೋ ಬೇಡವೋ? ಗುಂಡು ಬೈ. ಆಯ್ತು ಬಿಡಪ್ಪ, ಹೋಟ್ಲು ಕ್ಲೋಸ್ ಮಾಡೋಣ. ಏನ್ ಕೊಡಬೇಕು? ನಾನು ಯಾವತ್ತೂ ನಿನ್ ಗಾಡೀಲಿ ಅವನ ಜೊತೆನೇ ಹೋಗಿರೋದು, ನಿನ್ ಜೊತೆ ಯಾವತ್ತೂ ಹೋಗಿಲ್ಲ. ಇವತ್ತು ನೀನ್ ನನಗೆ ಡ್ರಾಪ್ ಮಾಡ್ತೀಯಾ? ನೀನೇ ನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ತಗೋ ಮಚ್ಚ ಕೀನಾ, ಗಾಡಿಗೆ ಪೆಟ್ರೋಲ್ ಹಾಕ್ಸಿದೀನಿ, ನೀನೇ ಡ್ರಾಪ್ ಮಾಡಿ ಬಾ, ಹೋಗಪ್ಪ ಬೇಗ ಬಾ ಮಚ್ಚ, ನಮ್ಮ ಮಾವ ಕಾಯ್ತಾ ಇರ್ತಾನೆ. ಮಚ್ಚ, ನೀನೇ ಡ್ರಾಪ್ ಮಾಡು. 8:30 ಫ್ರೆಂಡ್ ಲವರ್ನ ಫ್ರೆಂಡ್ ಡ್ರಾಪ್ ಮಾಡು, ಅದು ಫ್ರೆಂಡ್ಶಿಪ್. ಅವನೇ ಕರ್ಕೊಂಡು ಹೋಗು. ಹೋಗು. ಏನಾಯ್ತು?
ಯಾಕೋ ಮಚ್ಚ ಹಿಂಗ್ ಮಾತಾಡ್ತಾ ಇದ್ಯಾ? ಎಂತ ಫ್ರೆಂಡು ನೀನು? ನಿನ್ ಬಗ್ಗೆ ಮಾತಾಡಕ್ಕಾಗತ್ತ ಮಚ್ಚ? ಮಚ್ಚ ಕುಡಿ ಕುಡಿ ಮಚ್ಚ ಕುಡಿ. ಇವನೇನಾದ್ರೂ ನಮ್ಮಿಬ್ರ ಮೇಲೆ ಅನುಮಾನ ಪಡ್ತಿದ್ದಾನ? ನಿಮ್ಮಿಬ್ರ ಮೇಲೆ ನಾನೇಕೆ ಅನುಮಾನ ಪಡ್ಲಿ? ಅಲ್ಲ ಮಮ್ಮ, ನೀವಿಬ್ರೇನೋ ಡೌ ಹೊಡಿತಿದ್ದೀರಾ? ಆಮೇಲೆ ನನ್ಗೆ ಗೊತ್ತಿಲ್ಲ ಗಾಡಿ ಸುತ್ತಾಡ್ತಿದ್ದೀರಾ? ನನ್ನೇನಾದ್ರು ರೇಮಿಸ್ತಿದ್ದೀರಾ ನೀವು? ಹಾಂ, ಆ ಥರ ಎಲ್ಲ ಮಾಡ್ತೀರಣ್ಣ ನೀವು? ನೀವ್ಯಾಕೆ ಆ ಥರ ಫೀಲ್ ಮಾಡ್ತಿದ್ದೀರಾ? ಹಾಂ, ನನ್ನ ಮೇಲೆ ಬರ ಮಚ್ಚ. ಬಾ ನೀನು ಬರ ಅಚ್ಚ ಬರ ಮಚ್ಚ. ನಿಮ್ಮಿಬ್ರ ಮೇಲೆ ಅನುಮಾನ ಪಡೋದು. ಗಾಡಿ ಕ್ಲೀನ್ ಮಾಡ್ಕೊಡ್ತೀನಿ, ನೀನೇ ಕರ್ಕೊಂಡೋಗು ಮಚ್ಚ. ರೋಡಲ್ಲಿ ಬೇಜಾನ್ ಮಕ್ಕಳು ಬರುತ್ತೆ, ಬೇಕಾದಂಗೆ ಬ್ರೇಕ್ ಹೊಡಿ, ಅವಳಿಗೂ ಅದು ಇಷ್ಟ ಆಗುತ್ತೆ. ಆಮೇಲೆ ನಂದು ನೀ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಅದೇ ಒಂದು ಗಾದೆ ಇದೆ ಗೊತ್ತಾ? ನೀರಲ್ಲಿ ಮೀನು ಹೆಜ್ಜೆ ಬೇಕಾದ್ರೆ ಕಂಡುಹಿಡಿಬೋದು, ಹುಡುಗಿರ್ ಮನ್ಸು ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಅದಕ್ಕೆ ನನ್ನ ಫ್ರೆಂಡ್ ಫ್ಲ್ಯಾಶ್ ಬ್ಯಾಕ್ ಏನಂತ ಹೇಳ್ತಾನೆ ಗೊತ್ತಾ? ಹುಡುಗಿರ್ಗೆ ಮನ್ಸೇ ಇರಲ್ಲ, ಇನ್ನು ಕಂಡುಹಿಡಿಯೋದು ಎಲ್ಲಿಂದ ಮಚ್ಚ ಅಂತಾನೆ. ಸಾರಿ ಮಚ್ಚ. ಹೌದಾ ನಂದು? ಆ ಥರ ಎಲ್ಲ ಏನು ಇಲ್ವಲ್ಲ? ಲೇ ಮಚ್ಚ, ಕರ್ಕೊಂಡೋಗೋ. ಅವಳು ತುಂಬಾ ಫೀಲ್ ಮಾಡ್ಕೊಂಡು ಕರ್ಕೊಂಡೋಗಲ್ಲ. ನನ್ನ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ನೋಡು, ಅವಳೆ ಕೇಳ್ತಾವಳ, ಕರ್ಕೊಂಡೋಗಲ್ಲೋ ಪ್ಲೀಸ್ ಕಣ. ಲೇ, ಹೆಣ್ಮಕ್ಳನ್ನ ಹಂಗೆಲ್ಲ ನೋಯಿಸ್ಬಾರ್ದು ಮಚ್ಚ. ಕರ್ಕೊಂಡೋಗ್ ಮಚ್ಚ. ನೆನ್ನೆ ಮೊನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಿದ್ದೆ, ಇವಾಗ ನೀನು ಕರ್ಕೊಂಡು ಹೋಗ್ತೀಯ. ಅದೆಲ್ಲ ಹೊಸ್ತಲ್ಲ ಕಣ ಈ ಹುಡುಗಿರ್ಗ್ಲೇ. ಹಲೋ, ನಿನ್ ಜೊತೆನೆ ಬರ್ತೀನಿ. ಅದಕ್ಕೂ ದುಡ್ಡಿದ್ಯೋ ಇಲ್ಲ ಅವನ ಹತ್ರನೇ ಕೇಳ್ಬೇಕು. ದುಡ್ಡಿದ್ದೆಲ್ಲ ಇಲ್ಲಮ್ಮ. ಲವ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ವಾ ನಾನು ಲೋಕಲ್ ಹುಡುಗ ಅಂತ? ಅವನ ಹತ್ರ ಗಾಡಿ ಇದೆ. ನೋಡು, ಪ್ರಪಂಚದಲ್ಲಿ ಯಾವ ಲವರು ಐಡಿಯಾ ಕೊಡಲ್ಲ, ನಾನು ಕೊಡ್ತೀನಿ. ಹೋಗು, ಕನೆಕ್ಟ್ ಮಾಡ್ಕೋ ಹೋಗು ಮಚ್ಚ. ಏನೋ ಪ್ರಾಬ್ಲಮ್? ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಲೇ, ನಾನು ಮೆಕ್ಯಾನಿಕ್ ಕಣಲೇ. ನೀನೇನಲ್ಲೇ ನನ್ನ ಥರ ಫ್ರೆಂಡ್ ಇರ್ಬೇಕಾದ್ರೆ ತಲೆ ಕೆಡಿಸ್ಕೊಂಬಿಡ. ಹೊಡಿಯಲೇ. ಹೇಗೆ? ಆಮೇಲೆ ನೀನೇನು ಬೇಜಾರಾಗಬೇಡ, ಗಾಡಿ ರೆಡಿ ಆಗೋಯ್ತು, ಹೋಗ್ಬಿಡು. ಓಕೆನಾ ಮಚ್ಚ? ಒಂದು 50 ರೂಪಾಯಿ ಕೊಡು. ಇಷ್ಟೊತ್ತಲ್ಲಿ ಯಾವನಾರು ಗ್ಯಾರೇಜ್ ಒಂದು ಸಿಗ್ತಾನೇನೋ ಅರ್ಥ ಮಾಡ್ಕೊಳ್ಳೋದು. ಆಯ್ತು, ಇದೊಂದು ಕರ್ಮ ಅಂಟಾಕೊಂಬಿಟ್ಟಿನಿ, ಏನು ಮಾಡೋಕ್ಕಾಗಲ್ಲ. ಮಚ್ಚ, ಅಲ್ಲೇ ಹೆಡ್ಲೈಟ್ ಹಾಕೊಂಡು ಹೋಗೋ. ಏನೋ ಹೆಡ್ಲೈಟ್ ಉರಿತಾ ಇಲ್ಲ? ಇಷ್ಟೆಲ್ಲ ಮಾತ್ರ ನೀನು ಉರಿತಾ ಇಲ್ಲ? ಲೇ, ಲೈಟ್ ಇಲ್ಲ, ಹುಷಾರಾಗೋಗು. 50 ಇಲ್ಲ ಗುರು, 100 ಇಟ್ಕೋ. ಗೊತ್ತಾ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ದುಡ್ಡು. ಮೇಡಮ್, ಬ್ಯಾಗ್ ಇಲ್ಲಿ ಇಟ್ಬಿಟ್ಟಿದ್ರಾ? ಪ್ಲೀಸ್ ತಗೊಳ್ಳಿ ಮೇಡಮ್. ಹೋಗಿ ಸುಖವಾಗಿ. ಅಯ್ಯೋ ತಂದೆ, ನಿಮ್ಮಿಬ್ರು ಸವಾಸನೂ ಬೇಡ, ಚೆನ್ನಾಗಿರ್ರಿ. ಲೇ ಮಚ್ಚ, ಲೇ ಬ್ಯಾಂಕು ಸಿಗರೇಟ್ ಇದ್ರು ಕೊಟ್ಟೋಗೋ. ಹುಡುಗಿಯರು ಹೀಗೆ ಅಲ್ಲವಾ? ಹುಡುಗಿಯರೇ ಹುಡುಗಾಟ ಸಾಕು ಮಾಡಿ ಇನ್ನ. ಹಲೋ, ನಂದು ಯಾಕೆ ಫೋನ್ ಎತ್ತಲ್ಲ? ನನ್ನ ಬಳಿ ಕೋಪನಾ? ಹಲೋ, ಹೇಳೋ, ಇನ್ನೂ ಸತ್ತಿಲ್ವಾ? ಸಾರಿ ಕಣೆ, ನಿಮ್ಮಿಬ್ರ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೆ. ತಪ್ಪಾಯ್ತು ಕಣೆ, ನಿನ್ನ ಕಾಲಿಗೆ ಬೀಳ್ತೀನಿ ಕಣಲೆ. ಪ್ಲೀಸ್ ಕಣೆ. ಏನಂದು ನಿನ್ನ ನೋಡ್ಬೇಕು ಅನಿಸ್ತಿದೆ ಕಣಲೆ. ಪ್ಲೀಸ್ ಕಣೆ, ಎಲ್ಲಿದೆಯಾ ಅಂತ ಹೇಳಲೆ. ಪ್ಲೀಸ್, ನಾನು ಬರ್ತೀನಿ ಕಣಲೆ. ಇದು ತುಂಬ ಮಾತಾಡ್ಬೇಕು ಕಣೆ. ನಾನು ತಪ್ಪಾಗ್ಬಿಟ್ಟೆ ಅಂತ ನಂಗೆ ಗೊತ್ತಾಯ್ತು ಕಣೆ. ನೀನು ನೋಡ್ಬೇಕು ಕಣೆ. ಒಂದೇ ಒಂದು ನಿನಗೆ ಅನ್ನಿಸ್ತಿದೆ, ನನಗೆ ಅನ್ನಿಸ್ತಿಲ್ವಲ್ಲ. ಇಡೋ ಫೋನು. ನಮ್ಮಿಬ್ರ ಮಧ್ಯೆ ಯಾಕೆ ಜಗಳ ಬರ್ತಿದೆ ಅಂತ ನನಗೆ ಗೊತ್ತಾಯಿತು. ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮ್ಯಾಕ್ಸಿಮಮ್ ಒಂದು 15-20 ನಿಮಿಷದಲ್ಲಿ ನನಗೂ ನಿಂಗೂ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ನಮ್ಮಿಬ್ರ ಮಧ್ಯೆ ಯಾಕೆ ಜಗಳ ಬರ್ತಿದೆ ಅಂತ ನನಗೆ ಗೊತ್ತಾಯಿತು. ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ.
ಮ್ಯಾಕ್ಸಿಮಮ್ ಒಂದು 15-20 ನಿಮಿಷದಲ್ಲಿ ನನಗೂ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ತಾಳಿ ಅಣ್ಣಮ್ಮನ ದೇವಸ್ಥಾನದ್ದು ತುಂಬ ಪವರ್ಫುಲ್. ಓಕೆನಾ? 1 ನಿಮಿಷ. ಮಾಂಗಲ್ಯಂ ತಂತು ನಾನೇ ನಮ್ಮವ ಜೀವನೇ ತುನೋ. ಈಗ 1 ನಿಮಿಷ ಬಾ, 1 ನಿಮಿಷ ಬಾ ಇಲ್ಲಿ. ನೋಡು, ಮೋಸ್ಟ್ಲಿ ಮದ್ವೆ ಆಯ್ತು ಅನ್ಸುತ್ತೆ. ಆಶೀರ್ವಾದ ತಗೊಳಕ್ಕೆ ನಮ್ಮ ಹತ್ರ ಬರ್ತಾವ್ರೆ. ತಿರ್ಗೋಲೋ. ಯಾಕೋ? ಏನು ನಿನ್ ಹುಚ್ಚಾಟ? ಇಷ್ಟೊತ್ತಲ್ಲಿ ನಕ್ಷತ್ರನಾ? ಲವ್ ಮಾಡಿದ ಸೆಕೆಂಡಲ್ಲೇ ಮದುವೆ ಆಗಿ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋ ರೇಂಜಿಗೆ ಫೀಲ್ ಮಾಡಲ್ವಾ? ಅದೇ ಥರ ಇದನ್ನು ಫೀಲ್ ಮಾಡು. ನೋಡು 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 ನೋಡು. ಸಿನಿಮಾದಲ್ಲಿ ನೋಡಿಲ್ವಾ, ಹುಡ್ಗ ಹುಡ್ಗಿ ಆಶೀರ್ವಾದ ಕೇಳಕ್ ಬಂದಾಗ ಸ್ಲೋ ಮೋಷನ್ ತಿರ್ಗಿ ಆಶೀರ್ವಾದ ಮಾಡಲ್ವಾ? ಹಂಗ್ ಮಾಡೋಣ ಅಂತ. ಸರಿ ಆಯ್ತು. ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ. ಅಲ್ಲೇ ನಿಂಕ ಆಶೀರ್ವಾದ ಮಾಡಿ. ಆಶೀರ್ವಾದ ತಗೋ. ಈ ನನ್ನ ಮಗನ್ ಫ್ರೆಂಡ್ಶಿಪ್ ಬೆಲೆ ಗೊತ್ತಿಲ್ಲ ಅಂತ ಅವಾಗ ಹೇಳಿಲ್ವ ನನಗೆ? ಅಪ್ಪ 100 ವರ್ಷ ಚೆನ್ನಾಗಿರು. ಓಕೆ 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 ಮಚ್ಚ, ಓಕೆ ಮಚ್ಚ. ಸರೌಂಡಿಂಗ್ ಮೇಲೆ ಸ್ವಲ್ಪ ಕಣ್ಣಿರ್ಲಿ. 20 ಒರಿಜಿನಲ್ ಪಡಮೆ ಆರಂಭಿಕ ಪಡ. ನೋಡ್ದ ನನ್ನ ಮಗನ್ ಕೊಬ್ಬು, ಯಾವ ನನ್ನ ಮಗನ್ ಬೇಕು ನಿಮ್ ಪಾಡು ಅಂತವನೆ. ಲೋ, ಅವನೇನೋ ತಮಿಳಲ್ಲಿ ಹೇಳ್ತಾ ಇದ್ದಾನೆ ಕಣೋ, ಅವಳಿಗೆ ಅರ್ಥ ಆಗ್ಬಾರ್ದು ಅಂತ. ಲೇ, ನನಗಿಂತ ನಿನ್ಗೆ ಗೊತ್ತಾ? ಅವನು ಅದನ್ನೇ ಹೇಳಿದ್ದು. ಓಕೆ, ಸ್ವಲ್ಪ ಓಕೆ. ಮತ್ತೇನಕ್ಕೋ ಕಾರ್ ಒಳಗಡೆ ಕರ್ಕೊಂಡು ಹೋಗ್ತಿದ್ಯಾ? ರೇಪ್ ಏನಾದ್ರೂ ಮಾಡ್ಕೊತಾನೋ? ಮದುವೆ ಆಯ್ತು, ನೆಕ್ಸ್ಟ್ ಹನಿಮೂನ್. ಅದು ಇಲ್ಲೇನೆ, ಈಗ್ಲೇನೆ. ಬಾಟ್ಲು 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 ಬಾಟ್ಲು. ಇದು ನಮ್ಮ ಮಗುಗೆ, ಇವಾಗ ಇದ್ರಲ್ಲಿ ನಮಗೆ. ಓಕೆನಾ? ಹಾಲು. ಅವರಿಬ್ರಿಗೆ ಸಕಲ ಥರ ಕೇಳಿದೆ, ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ಕುಡ್ಸು. ಶಾಸ್ತ್ರದ ಪ್ರಕಾರ ಎಲ್ಲ ಮುಗೀತು. ಈಗ ಸೌಂಡ್ ಆಚೆ ಹೋಗ್ದಿರ್ಲಿ ಅಂತ ಸೇಫ್ಟಿ ಸೈಡು ಒಂದು ಸಾಂಗ್ ಹಾಕ್ತೀನಿ. ಅದು ನಿಮಗೂ ಇಷ್ಟ ಆಗುತ್ತೆ. ಚಳಿ ಚಳಿ ತಾಳೇನು ಈ ಚಳಿಯ, ಆಹಾ ಆಹಾ ಸನಿಹಕ್ಕೆ ಬಾರ ನೀ ಸನಿಯ, ಆಹಾ ಆಹಾ. ನಾನು ಅನುಮಾನ ಪಟ್ಟೆ, ನಿಜ. ಹಲೋ 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 ಹಲೋ, ಪ್ಲೀಸ್ ಪ್ಲೀಸ್ ನೀನು ಕಾಲಿಗೆ ಬೀಳ್ತೀನಿ. ಒಂದೇ ಒಂದ್ಸಲಿ ನೋಡ್ಬೇಕು ಅನಿಸ್ತಿದೆ ಕಣೆ. ಪ್ಲೀಸ್ ಕಣೆ, ನೀನು ಕೈ ಮುಗಿತೀನಿ ಕಣೆ. ನೀನು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಒಂದ್ಸಲಿ ನೋಡಿ ಹೋಗ್ಬಿಡ್ತೀನಿ ಕಣೆ. ಮನೆಗೆ ಹೋಗ್ತಾ ಇದ್ದೀನಿ, ಮುನೇಶ್ವರ ಬ್ಲಾಕ್ ಹತ್ರ ಇದ್ದೀನಿ. ಬಾ. ಓಕೆ, ಬೇಗ ಬಾ, ತುಂಬಾ ಹೊತ್ತು ಕಾಯಕ್ಕಾಗಲ್ಲ. ಓಕೆ, ಬರ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಓಕೆ 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 ನಂದು. ಮನೆಗೆ ಹೋಗ್ತೀನಿ ಅಂತ ಹೇಳ್ದಲ್ಲ, ಹೋಗಿಲ್ವೇನಪ್ಪ? ಫೋನ್ ಮಾಡಿ ಸತ್ತೋಗ್ಬಿಡ್ತೀನಿ ಬಾ ಅಂದ್ಲು, ಅದಕ್ಕೆ ಬಂದೆ. ನಿನಗೆ ಫೋನ್ ಮಾಡಿ ಸತ್ತೋಗ್ಬಿಡ್ತೀನಿ ಬಾ ಅಂತ ಕರೆದ್ಲಾ? ವಿತ್ ಯುವರ್ ಪರ್ಮಿಷನ್ ಇವತ್ತೊಂದಿನ ನಾನು ಕರ್ಕೊಂಡು ಹೋಗ್ಲಾ? ಓವರ್ ಆಕ್ಟ್ ಮಾಡಬೇಡ, ನಿನ್ ಜೊತೆನೆ ಬರ್ತೀನಿ. ಗಾಡಿ ತಗೊಂಡೋಗ್ ಮುಚ್ಚ. ಬೇಡ ಮಚ್ಚ, ನಾನು ಸಂಪಾದನೆ ಮಾಡ್ದಲ್ಲ, ದುಡ್ಡು ನನ್ನ ಹತ್ರ ಇದೆ. ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಮಚ್ಚ. ನೀನು ನನ್ನ ಜೊತೆ ಮಾತಾಡಲ್ಲ ಅಂತ ನನಗೆ ಗೊತ್ತು. ಸುಮ್ಮನೆ ಒಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ರಾಜ, ಒಬ್ಬ ರಾಣಿ, ಒಬ್ಬ ಮಂತ್ರಿ. ರಾಜನ್ಗೆ ರಾಣಿ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ, ತಾನು ದೇಶ ಕಾಯಕ್ಕೆ ಹೋದಾಗ ತನ್ನ ರಾಣಿ ಕಾವಲಿಗೆ ಮಂತ್ರಿನೇ ಬಿಟ್ಟೋಗೋನಂತೆ. ಒಂದಿನ ರಾಣಿನೂ ಪ್ರೆಗ್ನೆಂಟ್ ಆದ್ಲು, ಅವಳಿಗೂ ಒಂದು ಮಗು ಆಯಿತು. ಆದರೆ ಮಗು ನೋಡೋಕೆ ಯಾರ ಥರ ಇತ್ತಂತೆ ಗೊತ್ತಾ? ಮಂತ್ರಿ ಥರ ಆಯ್ತಾ ಗುರು? ಸೂಪರ್ ಅಣ್ಣ, ಕರೆಕ್ಟಾಗಿ ಕಂಡಿಡ್ಬಿಟ್ರಲ್ಲ. ಮಂತ್ರಿ ಥರನೇ ಇತ್ತಂತ ನಾವು. ನಿನಗೆ ಈ ಜೋಕ್ ಅರ್ಥ ಆಗಿಲ್ವಲ್ಲ? ಆಟೋದಲ್ಲಿ ಹೀಗೆಲ್ಲ ಮಾಡೋದು ಅಸಹ್ಯ ಅನ್ಸಲ್ಲ? ಈ ಆಟೋದಲ್ಲಿ ಪ್ರೀತಿಗೆ ಕಣ್ಣಿಲ್ಲ. ಇಲ್ಲೇ ನಿಲ್ಸಿ. ಅಣ್ಣ, ಟೈಮ್ 10 ಗಂಟೆ ಆಗಿದೆ, 1.5 ಇಸ್ಕೊಳ್ಳಿ. ಅನುಮಾನ ಪಡೋ ಜಾಗದಲ್ಲಿ ಏನೂ ಇರಲ್ಲ.
ನೀನ್ ಇವತ್ತೇ ನನ್ನ ಅನುಮಾನ ಪಟ್ಟಿದ್ದು ಒಳ್ಳೇದಾಯ್ತು. ಮದ್ವೆ ಆದ್ಮೇಲೆ ಏನಾದ್ರೂ ಅನುಮಾನ ಪಟ್ಟಿದ್ದಿದ್ರೆ ಅಯ್ಯೋ ನನ್ ನರ್ಕ ಅನ್ಭವಿಸ್ಬೇಕಾಗ್ತಿತ್ತು. ಗ್ರೇಟ್ ಎಸ್ಕೇಪ್. ನಿನಗೊಂದ್ ವಿಷಯ ಹೇಳ, ನನಗೆ ಈ ಲೋಕಲ್ ಹುಡುಗರಂದ್ರನೇ ಇಷ್ಟ ಇಲ್ಲ. ಬಟ್ ನಿನ್ನನ್ ಯಾಕೆ ಲವ್ ಮಾಡ್ದೆ ಗೊತ್ತಾ? ಹುಡುಗ ಲೋಕಲ್ ಆದ್ರೂ ಮನ್ಸು ಸ್ಟ್ಯಾಂಡರ್ಡ್ ಅನ್ಕೊಂಡೆ. ಮುಗೀತು, ಇವತ್ತಿಗೆ ಲವ್ ಸ್ಟೋರಿ ಫಿನಿಶ್. ಅರ್ಥ ಆಯ್ತಾ? ಲೈಟ್ ಆಗಿ. ಛೇ, ಈ ಗಂಡಸರ ಜಾತಿನೇ ಇಷ್ಟು. ಹಲೋ, ನಿಮ್ಮ ಅಪ್ಪನೂ ಗಂಡ್ಸನೆ. ಏನಂದೆ? ಲೋಕಲ್ ಹುಡುಗರು ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಗಿಡ ಹಾಕ್ಬೋದು, ಆದ್ರೆ ನಿಮ್ಮಂತ ಒಂದೊಂದು ಹುಡುಗಿ ಅರಳಬೇಕಾದ್ರು ನಮ್ಮಂತ ಲೋಕಲ್ ಹುಡುಗರು ಬೇಕು. ನಮ್ಮಂತ ಹುಡುಗರು ನಿಮ್ಮಂತ ಹುಡುಗಿರ್ ಲವ್ ಮಾಡಕ್ 1 ನಿಮಿಷ ಸಾಕು. ಅದೇ ನೀವು ಕೈ ಕೊಟ್ಟೋದ್ಮೇಲೆ ಮರಿಯಕ್ ವರ್ಷಾನ್ಗಟ್ಲೆ ಬೇಕು. ಅದೇ ನಿಮ್ಮಂತ ಹುಡುಗಿರ್ ನಮ್ಮಂತ ಹುಡುಗರು ಲವ್ ಮಾಡಕ್ ವರ್ಷಾನ್ಗಟ್ಲೆ ಬೇಕು. ಮರಿಯಕ್ 1 ನಿಮಿಷ ಸಾಕು. ಪ್ರತಿಯೊಬ್ಬ ಸಾಧಿಸಿರೋ ಗಂಡಿಂದ ಒಂದು ಹುಡುಗಿ ಇರ್ತಾಳಂತೆ, ಆದ್ರೆ ಸಾಧಿಸ್ತಿರೋ ನಮ್ಮಂತ ಲೋಕಲ್ ಹುಡುಗರಿಂದ ನಿನ್ನಂತ ಒಬ್ಳು ಹುಡುಗಿ ಇರ್ತಾಳೆ. ಓಹ್, ಹಾಗಾದ್ರೆ ಹುಡುಗಿರೆಲ್ಲ ಕೆಟ್ಟವ್ರಾ? ಹುಡುಗಿರ್ ಲೋಫರ್ಗಳು, ಥರ್ಡ್ ಕ್ಲಾಸ್ಗಳು, ಏಮಾರ್ಸೋರು, ಇಡ್ಲಿ ಹಾಕೋ ಗ್ಯಾಪಲ್ ಚಮಕಾಯಿಸೋರು, ದೋಸೆ ಹಾಕೋ ಗ್ಯಾಪಲ್ ಕನೆಕ್ಟ್ ಮಾಡೋರು, ಗಂಡ ಫೋನ್ ಮಾಡಿದಾಗ ವಿಸಿಲ್ ಸೌಂಡಿಗೆ ಏನು ಕೇಳಿಸ್ತಿಲ್ಲ ಅಂತೇಳಿ ಆಚೆ ವಿಸಿಲ್ ಹಾಕೊಂಡ್ ಜೊತೆ ಸುತ್ತಾಡೋರು. ಕೊನೆಗೊಂದಿನ ಈ ಹಸಾಗೊಂದ್ ಕರ ಆದ್ಮೇಲೆ ಆ ಗಂಡ ಅನ್ನೋ ಕುರಿಗೆ ಇದು ನಿಂದೆ ಕರ ಅಂತೇಳಿ ಒಪ್ಸಿ ಹೂನಾರ ಹಾಕಿ ಮಾರಮ್ಮನ ಜಾತ್ರೆಯಲ್ಲಿ ಬಲಿ ಕೊಡೋರು ಅಂತ ನಾನೇನಾದ್ರು ಹೇಳದ್ನ? 99% ಒಳ್ಳೆ ಹುಡುಗಿರು ಇರ್ತಾರೆ, ಎಲ್ಲೋ 1% ಕೆಟ್ಟ ಹುಡುಗಿರು ಇರ್ತಾರೆ. ಓ, ಅಂದ್ರೆ ಆ 1% ಹುಡುಗಿರಲ್ಲಿ ನಾನು ಒಬ್ಳಾ? ನಿನ್ ಬಗ್ಗೆ ಮಾತಾಡಕ್ಕಾಗತ್ತೇನಲ್ಲೇ? ಮನ್ಸ್ ಕೆಟ್ಟದ್ದು, ಥರ್ಡ್ ಕ್ಲಾಸ್ ಬುದ್ಧಿ ಅನ್ನೋದು ಬಿಟ್ರೆ ಸೂಪರ್ ಕಣೆ ನೀನು, ಸೂಪರ್. ಆಮೇಲೆ ನನ್ಗೆ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ ಅದೆಲ್ಲ ಆಗ್ಬೇಕು ಅಂತ ಇಷ್ಟ ಇಲ್ಲ ಕಣಲ್ಲಿ. ಬೆಂಗಳೂರು, ಹಿರಿಯೂರು, ದಾವಣಗೆರೆ, ಚಳ್ಳಕೆರೆ, ಹಾಸನ, ಕೂರ್ಗು, ಮೈಸೂರು, ಮಂಡ್ಯ, ಅರಸೀಕೆರೆಯಲ್ಲಿ ಕೂಡ ರೋಡ್ಗೂ ಗಲ್ಲಿಗೂ ಲವ್ ಫೆಲೋಸ್ ಇದ್ದಾರೆ ಕಣಲ್ಲಿ. ಕೇಳ್ಬೇಕಾರೆ ಕರ್ನಾಟಕ ಜನ ಆ ಲಿಸ್ಟಲ್ಲಿ ನಾನು ಒಬ್ಬ ಅನ್ಸ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಈ ಲವ್ ಫೆಲೋಸರಿ ತರ ಇರ್ತಾರೆ. ಅಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡಿರ್ತಾನೆ, ಅವಳು ಇವ್ನ ಲವ್ ನ ಒಪ್ಕೊಂಡೇ ಇರಲ್ಲ, ಅವನು ಲವ್ ಫೇಲರ್. ಒಂದ್ ಹುಡುಗ ಒಂದ್ ಹುಡುಗಿ ಇಷ್ಟಪಟ್ಟು ಲವ್ ಮಾಡಿರ್ತಾರೆ, 1-2 ವರ್ಷ ಲವ್ ಮಾಡಿದ್ಮೇಲೆ ಹುಡುಗಿಗೆ ಬೋರ್ ಹೊಡೆದ್ ಬಿಟ್ಟಿರುತ್ತೆ, ಕೈ ಕೊಟ್ಟೋಗ್ಬಿಡ್ತಾಳೆ. ಆ ಹುಡುಗನೂ ಲವ್ ಫೇಲರ್. ಒಂದೇ ಹುಡುಗಿ 2 ಹುಡುಗನ ಲವ್ ಮಾಡ್ತಿರ್ತಾಳೆ, ಅವನು ಲವ್ ಮಾಡ್ತಿರ್ತಾಳೆ, ಇವನು ಲವ್ ಮಾಡ್ತಿರ್ತಾಳೆ. ಕೊನೆಗೊಂದಿನ ಗೊತ್ತಾಗಿ ಅವಳನ್ನ ಸಾಯಿಸ್ಬಿಡ್ತಾನೆ, ಅವನು ಲವ್ ಫೇಲರ್. ನಾನು ಯಾವ ತರ ಲವ್ ಫೇಲರ್ ಆಗ್ತೀನೋ ಗೊತ್ತಿಲ್ಲ. ಆಮೇಲೆ ನಿನ್ಗೆ ಈ ಆಟೋದಲ್ಲೊಂದು ರಾಣಿ ಕತೆ ಹೇಳಿದ್ನಲ್ಲ, ಅದರಲ್ಲಿ ರಾಜ ಯಾರು ಮಂತ್ರಿ ಯಾರು ಅಂತಾನೆ ಗೊತ್ತಾಗಿಲ್ಲ. ನಿನ್ಗೇನ ಗೊತ್ತಾದ್ರೆ ಹೇಳು, ಬರ್ಲಾ? ಏನಾಯ್ತೆ? ಆವಾಗ ಕೋಪ ಮಾಡ್ಕೊಳ್ಳೋರು ಪರವಾಗಿಲ್ಲ, ಆದ್ರೆ ಯಾವಾಗ್ಲೂ ಒಂದ್ಸಲ ಕೋಪ ಮಾಡ್ಕೊಳ್ಳೋರು ತುಂಬಾ ಡೇಂಜರು. ಅವ್ರು ಏನ್ ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಕನ್ಫರ್ಮ್ ಅವ್ನು ನಮ್ಮಿಬ್ಬರ ಮೇಲೆ ಅನುಮಾನ ಪಡ್ತಿದ್ದಾನೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ಮರ್ಯಾದೆ ಮಾತ್ರ ಕಳ್ಕೋಬಾರ್ದು. ಪ್ರಾಣಕ್ಕಿಂತ ಮುಖ್ಯ ಮರ್ಯಾದೆ. ನನ್ನ ಮನೇಲಿ ನನ್ನ ಮರ್ಯಾದೆ ಹೋದ್ರೆ ನಾನು ಮಾತ್ರ ಬದುಕಿರಲ್ಲ. ನಮ್ ತಂಟೆ ಬಂದ್ರೆ ಸುಮ್ಮನೆ ಬಿಡ್ತೀವಾ? ಮೂಟೆ ಕಟ್ಬಿಡ್ತೀನಿ. ಕರೆಕ್ಟ್, ಒಳ್ಳೆ ಐಡಿಯಾ. ಅವ್ನು ನಮ್ಮನ್ನ ಮೂಟೆ ಕಟ್ಟೋಕ್ ಮುಂಚೆ ನಾವೇ ಅವನಿಗೆ ಮೂಟೆ ಕಟ್ಬಿಡೋಣ. ಅಂಥವ್ರು ಯಾರಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಫಸ್ಟ್ ಹುಡುಕು. ಹಲೋ ಬ್ರದರ್, ಮ್ಯಾಚ್ ಬಾಕ್ಸ್ ಇದೆಯಾ? ಅಯ್ಯೋ ಹುಡುಗಿಯರು ಹೀಗೆ ಅಲ್ಲವಾ? ಹುಡುಗರಿಗೆ ಉಳಿಸುವುದು ನೋವೇ ಅಲ್ಲವಾ? ಪ್ರೀತಿ ಬಾಳು ಅನ್ನೋದು ಸುಳ್ಳು, ಮುರಿದೋಯ್ತು ಒಡೆದೋಯ್ತು ನಿನ್ನ ಹೃದಯ. ಅವಳೊಂದು ಕೈಯೊಂದು ಈಗ ಕಂಡೆಯ. ಹುಡುಗಿಯರು ಹೀಗೆ ನಾ ಶಿವ. ಹುಡುಗರಿಗೆ ಉಳಿಸುವುದು ನೋವೇ ನಾ ಶಿವ.
ಸಾಧ್ಯವಾಗಿ ಪ್ರೀತಿ ಪಾಠವ ಪ್ರೀತಿಗೆ ಶಾಪ ಇಟ್ಟೋನು ಯಾವನು ಭೂಪ ಪ್ರಾಣಿ ಹುಡುಗಿಯರು ಹುಡುಗಿಯರು ಹೀಗೆ ಅಲ್ಲವಾ ಹುಡುಗರಿಗೆ ಉಳಿಸುವುದು ನೋವೇ ಅಲ್ಲವಾ ಹೃದಯವೇ ಇರುವಂತೆ ಅವಳ್ಯಾರು ಕಾಣೆ ಅವಳಿಗೆ ಕೊಟ್ಟಂತೆ ಪ್ರೀತಿಯಲಿ ದ್ರೋಹವ ನಿಲ್ದಾಣ ತಲುಪಿದ ಅಯ್ಯೋ ಕಣ್ಣೀರಲೇ ನಮ್ಮ ಕಥೆ ಗೀಚಿದ ಅವನು ನಮ್ಮವ ನೊಂದೋರ ಸಂಗಾನೆ ತಾನೆ ಪಾಪ ಹುಡುಗಿಯರು ಹುಡುಗಿಯರು ಹೀಗೆ ಅಲ್ಲವಾ ಹುಡುಗರಿಗೆ ಉಳಿಸುವುದು ನೋವೇ ಅಲ್ಲವಾ ಪ್ರೀತಿ ಬಾಳು ಅನ್ನೋದು ಸುಳ್ಳು ಮುರಿದೋಯ್ತು ಒಡೆದೋಯ್ತು ನಿನ್ನ ಹೃದಯ ಅವಳೊಂದು ಕಲ್ಲೊಂದು ಈಗ ಕಂಡೆಯ ಹುಡುಗಿಯರು ಹುಡುಗಿಯರು ಹೀಗೆ ಶಿವ ಹುಡುಗಿಯರೇ ಹುಡುಗಾಟ ಸಾಕು ಮಾಡಿ ಇನ್ನ ಈ ಪ್ರಪಂಚದಲ್ಲಿ ತಾಯಿಂದ್ರು ಮಾತ್ರ ಒಳ್ಳೆಯವರು. ಫೋನ್ ಎತ್ತಲ್ವಲ್ಲಪ್ಪ ಇವಳು. ಮಚ್ಚ ಕೈಕಾಲ್ ಮುರಿಯೋ ರೇಂಜ್ ಹೊಡಿಬೇಕು ಮಚ್ಚ. ಇಷ್ಟ ತಪ್ಪು ಮಾಡಿದವ್ರು ಬಿಡ್ಬಾರ್ದು ಮಚ್ಚ. ಇವತ್ತು ಹೊಡಿಯೋಣ ನಾಳೆ ಹೊಡಿಯೋಣ, ಯಾವಾಗ ಹೊಡಿಯೋಣ ಹೇಳು ಮಚ್ಚ. ಏನು ಇಷ್ಟೊಂದ್ ಸರಿ ಫೋನ್ ಮಾಡಿದ್ಯಾ? ಅಷ್ಟೊಂದ್ ನೆನಪಾಗ್ತಿದ್ದೀನಾ? ನೀನ್ ಯಾಕೆ ಫೋನ್ ರಿಸೀವ್ ಮಾಡ್ತಲ್ಲ? ಎಷ್ಟು ಸಲ ಟ್ರೈ ಮಾಡ್ದೆ ಗೊತ್ತಾ? ಅಮ್ಮ ಪಕ್ಕದಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಹೊರಗಡೆ ಬಂದು ಮಾತಾಡ್ತಿದ್ದೀನಿ. ಏನ್ ಹೇಳು? ನೀನ್ ನನ್ನ ಹತ್ರ ಮಾತಾಡ್ಕೊಂಡು ಹೋದ್ಮೇಲೆ ಅವ್ನು ನನ್ನ ಮಾತಾಡ್ಸ್ತಾ ಕಣೆ. ನಾವಿಬ್ರು ಏನ್ ಮಾತಾಡ್ಕೊಂಡಿದೀವಿ ಅನ್ನೋದು ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ ಕಣೆ. ಹೌದಾ? ಏನೋ ಹೇಳ್ತಿದ್ಯಾ? ಪೊಲೀಸು ಗೊತ್ತಾಗ್ಬಿಟ್ರೆ? ಡಕ್ಕನ್, ಅದಕ್ಕೆಲ್ಲ ತಲೆ ಇರಬೇಕು. ಅವ್ನು ನಿನ್ ಫ್ರೆಂಡ್ ಅಲ್ವಾ? ಅವ್ನೇನ್ ಮಾಡ್ಬೋದು ಅಂತ ಅನ್ಸುತ್ತೆ. ನನಗೂ ಅದೇ ಗೊತ್ತಾಗ್ತಲ್ಲ. ದೊಡ್ಡ ಮೆಂಟ್ಲು ನನ್ನ ಮಗ, ಏನ್ ಬೇಕಾದ್ರೂ ಮಾಡ್ತಾನೆ. ಈಗೇನ್ ಮಾಡೋದು? ನಾವೇ ಏನಾದ್ರೂ ಮಾಡ್ಬೇಕು. ನೀನೇನೋ ಹೇಳ್ದಲ್ಲ, ಅದ್ ಮಾಡಕ್ಕಾಗಲ್ವಾ? ಆಗತ್ತೆ, ಮಾಡ್ಲೇಬೇಕು. ನಾವು ಬದುಕ್ಬೇಕಲ್ವಾ? ನನಗೂ ಅದೇ ಕರೆಕ್ಟ್ ಅನ್ಸುತ್ತೆ. ಬೇಡ ಮಚ್ಚ. ಏನ್ ಗಾಂಧಿ ತತ್ವನ ಫಾಲೋ ಮಾಡ್ತಿದ್ಯಾ? ನಿನಗ್ ದುಡ್ಡು ಗಿಡ್ ಬೇಕಿದ್ರೆ ಕೇಳು, ನಾನು ಹೆಲ್ಪ್ ಮಾಡ್ತೀನಿ. ಅಮ್ಮ ಬಂದೆ ಮಾ. ಅಮ್ಮ ಬಂದ್ರು, ಅಮ್ಮ ಕರೀತಿದ್ದಾರೆ. ಓಕೆ ಕಣೋ, ಬಾಯ್. ಈ ಹುಡುಗಿರೇ ಹಿಂಗೆ, ಕಷ್ಟ ಬಂದಾಗ ಅಪ್ಪ ಬಂದರು ಅಮ್ಮ ಬಂದರು ಅಂತ ಸುಳ್ಳು ಹೇಳಿ ನ್ಯೂಟ್ಲಾಗಿ ಎಸ್ಕೇಪ್ ಆಗ್ಬಿಡ್ತಾರೆ. ಸಿಗರೇಟ್ ಇದೆಯಾ? ತಗೊಂಡ್ಬರ್ತೀನಿ. ಇಷ್ಟೊತ್ನಲ್ಲೂ ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ, ಬಾಮ್ಮ. ಬರಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸುಮ್ನೆ ಮಲ್ಕೋ.
ನಾನು ಮೆಕ್ಯಾನಿಕ್. ನಾನು ರೆಡಿ ಮಾಡ್ಕೊಳ್ಳ? ಹಾಂ, ಓಕೆ 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 ಮಾಡ್ತೀನಿ. ಮೇಡಮ್ ಗಾಡಿ ರೆಡಿ ಆಗೋದು. ಏನ್ ಹಂಗ್ ನೋಡ್ತಿದ್ಯಾ? ನಂಬರ್ ಬೇಕಾ? ಹಲೋ ಮೇಡಮ್. ಬರ್ತೀಯ ಮನೆಗೆ? ಮೇಡಮ್ ನೀವೇನು ಮೇಡಮ್ ಹಂಗೆಲ್ಲ ಮಾತಾಡ್ತಿದ್ದೀರಾ? ನಾನು ತುಂಬ ಡೀಸೆಂಟ್ ಹುಡುಗ. ನಿಮ್ಮನ್ನು ನೋಡ್ರೆ ಆ ಥರ ಎಲ್ಲ ಅನ್ಸೋದೇ ಇಲ್ಲ. ನಿಮ್ಮನ್ನು ಯಾವ ಹುಡುಗರು ನೋಡಿದ್ರು ಮದುವೆ ಆಗಬೇಕು ಅಂತ ಅನ್ಸುತ್ತೆ ಮೇಡಮ್. ನೀವೇನು ಮೇಡಮ್, ನಾವು ಆಲ್ರೆಡಿ ಕಮಿಟೆಡ್ಡು. ಬರ್ತೀನಿ ಮೇಡಮ್. ಹೆಂಗಿದೆ? ಇದಕ್ಕೇನೆ ಅವಾರ್ಡ್ ಬಂದಿದ್ದು. ನಿಮಗೆ ಗಿಟಾರ್ ಬಾರ್ಸಕ್ ಬರುತ್ತಾ? ಚಾನ್ಸ ಇಲ್ಲ ಬಿಡಿ. ನಿಮಗ್ ಬಾರ್ಸಕ್ ಬಂದಿದ್ರೆ ನಿಮ್ ಗಿಟಾರ್ ನಾನು ಯಾಕೆ ಬಾರಿಸ್ತಿದ್ದೆ? ಹಲೋ, ಯುನೋ ರಿಸೆಷನ್, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಮಾರ್ಕೆಟಲ್ಲಿ ತರಕಾರಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಕಡೆ ದುಡ್ಡು ಜಾಸ್ತಿ. ಹಲೋ, ಸ್ಟ್ರೇಟ್ ಆಗಿ ಏನ್ ಬೇಕು ಅಂತ ಕೇಳು. ಈ ಕತೆಗಳೆಲ್ಲ ಕೇಳಕ್ಕೆ ನನಗಿಷ್ಟ ಇಲ್ಲ. 20,000. ಓಕೆ. ಬ್ಯಾಂಕ್ ಹೋಗಲ್ವಾ? ಬ್ಯಾಂಕ್ 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 ನಾನೇ ಕತೆ ಮಾಡ್ತಾ ಇದ್ದೀನಿ, ನಾನೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟೆ. ಆಕ್ಚುಲಿ ನಾನು ಯಾರಿಗೂ ಹೇಳಕ್ ಹೋಗಲ್ಲ, ಬೈ ಫ್ಲೋ ಬಂದ್ಬಿಡುತ್ತೆ. ಯಾವುದೇ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೂ ಅನುಭವಿಸಿ ಮಾಡಬೇಕು ಅಂದೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅರ್ಥ ಆಯ್ತಾ? ನಾನು ಕತೆನ ಯಾರಿಗೂ ಹೇಳಕ್ ಹೋಗಲ್ಲ. ಯಾಕೆ ಹೇಳಿ? ಗಾಂಧಿನಗರದಲ್ಲಿ ಕದ್ದು ಬಿಡ್ತಾರೆ ಜನ. ಎಲ್ಲ ಪಿಕ್ಚರ್ಗೂ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬೇಕು. ಆದ್ರೆ ನನ್ನ ಪಿಕ್ಚರ್ಗೆ ದುಡ್ಡೇ ಕೊಡಂಗಿಲ್ಲ, ಫ್ರೀ ಎಂಟ್ರಿ. ಗಾಬರಿ ಬಿದ್ರಲ್ಲ? ಗಾಬರಿ ಹಾಗೆ ಆಗುತ್ತೆ ಪ್ರೊಡ್ಯೂಸರ್ ಕತೆ ಏನಾಗಬೇಕು ಅಂತ. ಬಟ್ ಪ್ರೊಡ್ಯೂಸರ್ ನಾನೇ ಅಲ್ವಾ? ಏನಂದ್ರೆ ಫ್ರೀ ಎಂಟ್ರಿ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಬಟ್ ಒಂದು ಕಂಡೀಷನ್ ಹಾಕ್ತೀನಿ, ಪಿಕ್ಚರ್ ಮುಗಿಯೋವರೆಗೂ ಆಚೆ ಹೋಗಂಗಿಲ್ಲ. ಏನಾದ್ರೂ ಅಕಸ್ಮಾತ್ ಪಿಕ್ಚರ್ ಅರ್ಧ ಗಂಟೆ ಆದಾಗ ಎದ್ದೋದ್ರೆ 1,000 ರೂಪಾಯಿ ಕೊಡ್ಬೇಕು. ವಾಪಸ್ 2 hours ಅಲ್ಲಿ ಪಿಕ್ಚರ್ ಇಂದ ಎದ್ದೋದ್ರೆ 2,000 ರೂಪಾಯಿ ಕೊಡ್ಬೇಕು. ಇಂಟರ್ವಲ್ ಅಲ್ಲಿ ಎದ್ದೋದ್ರೆ 5,000 ರೂಪಾಯಿ ಕೊಡ್ಬೇಕು. ಕ್ಲೈಮ್ಯಾಕ್ಸ್ ಇನ್ನೊಂದು 1/2 hour ಇದೆ ನಂಗೆ ಎದ್ದೋದ್ರೆ 1,000 ರೂಪಾಯಿ. ಆದ್ರೆ ಎಂಟ್ರಿ ಫ್ರೀ. ಬಟ್ ಫುಲ್ ಪಿಕ್ಚರ್ ನೋಡಿದ್ರೆ ಅವ್ರಿಗೆ ಅವಾರ್ಡ್ ಕೂಡ ಈಗ. ಆಮೇಲೆ ಇನ್ನೂ ಒಂದೇನು ಗೊತ್ತಾ ಇದ್ರಲ್ಲಿ ಸ್ಪೆಷಲ್ಲು? ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದೀನಿ. ಇಂಗ್ಲಿಷ್ ವರ್ಲ್ಡ್ ವೈಡ್ ಅಂದ್ರೆ ಪ್ರಪಂಚದಾದ್ಯಂತ ಅಂತ. ನಿನ್ ಗಂಡ ದಿನ ಬ್ಯಾಂಕ್ ಹೋಗ್ತಾನೆ, ಇಂಗ್ಲಿಷ್ ಕಲ್ಸಿಲ್ವಾ? ನಾನ್ ಸನ್ಸ್. ಓಕೆ, ಕತೆ ಬಂದು ಸ್ಟಾರ್ಟಿಂಗು ಮದುವೆ ಮನೆ. ಹಿಂದೆ ಮದುವೆ ಮನೆಯಲ್ಲಿ ಹುಡುಗನ ಮನೆಯವರೆಲ್ಲ ರೆಡಿ ಮಾಡ್ತಿರ್ತಾರೆ. ಹುಡುಗನ್ ತಂದೆ ಎಂಟ್ರಿ ಆಗ್ತಾರೆ. ಬಂದು ಮನೆ ಮುಂದೆ ನೋಡ್ತಾರೆ, ಚಪ್ರನೇ ಹಾಕಿಲ್ಲ. ಓಯ್ ಬಂದ್ರೋ ಇಲ್ಲಿ ಅಂತಾರೆ. 4 ಜನ ಓಡ್ ಬರ್ತಾರೆ, ಹುಡ್ಕಾಡ್ತಾರೆ. ನೋಡಿದ್ರೆ ಗುಂಡಿ ಎಲ್ಲ ತೆಗಿತಾರೆ, ಮರಗಳೇ ಇಲ್ಲ ನೆಡಕ್ಕೆ. ಆ ಮರ ತರಕ್ಕೆ 5 ಕಿಲೋಮೀಟರ್ ಹೋಗ್ಬೇಕು. 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾಕೆಂದ್ರೆ ಬಸ್ ಇಲ್ಲ, ಅವ್ರ ಹತ್ರ ಸೈಕಲ್ ಇಲ್ಲ, ಸ್ಕೂಟ್ರು ಇಲ್ಲ, ನಡ್ಕೊಂಡು ಹೋಗ್ಲೇಬೇಕು. 5 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ಅವರ್ ಬೇಕು ಅಷ್ಟು ಗೊತ್ತಿಲ್ಲ, ದಡ್ ಮುಂಡತ್ತಂತ. ಓಕೆ, ಕಮ್ಮಿ ಅಂದ್ರೂ 1 hour ಬೇಕು. 1 hour ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹಂಗೆ ನಾವು ಕ್ಯಾಮ್ರಾ ಹಿಂದೆ ಹೋಗ್ತಾನೆ ಇರ್ತೀವಿ. 1 hour ಹೋಗ್ತಾನೆ ಇರ್ತಾರೆ, ನಾವು ಹೋಗ್ತಾನೆ ಇರ್ತೀವಿ. ವಾಪಸ್ಸು ಆ ಕಡೆಯಿಂದ ಮತ್ತೆ 1 hour. ಮರ ಎತ್ಕೊಂಡು ಬರ್ತಾನೆ ಇರ್ತಾರೆ, ನಾವು ಹಿಂದೆ ಬರ್ತಾನೆ ಇರ್ತೀವಿ. ಅಲ್ಲಿಗೆ ಎಷ್ಟು ಅವರ್ ಆಯ್ತು? 2 hour. ಇದು ಚಪ್ರ ಹಾಕಿಲ್ಲ, ಅದು ಇದು ಅಂತ ಹೇಳಿದ್ದು ಅದ್ಯಾರು ನಿಮ್ಮ ಅಪ್ಪ ಸೇರಿಸ್ತಾನ? ಸಾರಿ, ನಿಮ್ ಡ್ಯಾಡಿ ಬಗ್ಗೆ ಮಾತಾಡ್ಬಾರ್ದು. ಫ್ಲೋನಲ್ಲಿ ಬಂತು. 2 ಗಂಟೆ 15 ನಿಮಿಷ ಇಲ್ಲಿಗಾಯ್ತು. ಮರ ನೆಟ್ ಮೇಲ್ ನೋಡ್ತಾರೆ, ಕಟ್ಟಕ್ಕೆ ಹಗ್ಗನೇ ಇಲ್ಲ. ನಡ್ಕೊಂಡು ಹೋಗ್ತಾನೆ ಇರ್ತಾರೆ, ಕ್ಯಾಮ್ರಾ ಹಿಂದೆ ಹೋಗ್ತಾನೆ ಇರ್ತೀವಿ. ರೆಡ್ ಕ್ಯಾಮ್ರಾ, ಚಿಪ್ಪಲ್ವಾ, ಪ್ರಾಬ್ಲಮ್ ಇಲ್ಲ. ಕಳ್ಳಿ ಕಳ್ಳಿ ಫುಲ್ ಕ್ಯೂರಿಯಾಸಿಟಿ. ಜನಕ್ಕೆ ಅಲ್ಲಿ ಕ್ಯೂರಿಯಾಸಿಟಿ ಕೊಡ್ತೀನಿ. ಗಾಬರಿ ಬಿದ್ದೋಗ್ಬಿಡ್ತಾರೆ. ಗಂಡಿನ ಕಡೆಯಿಂದ ಗಂಡಿನ ಅಪ್ಪ ಬರ್ತಾರೆ. ಗಂಡಿನ ಅಪ್ಪ ದೊಡ್ಡದಾಗಿರ್ತಾರೆ. ಆಲ್ರೆಡಿ ಯಾರು ಗೊತ್ತಾ? ಅಮಿತಾಬ್ ಬಚ್ಚನ್. ನಂದು ದೊಡ್ಡ ಪಿಕ್ಚರ್ ಅಲ್ವಾ, ಅದಕ್ಕೆ ದೊಡ್ಡವ್ರನ್ನೆಲ್ಲ ಹಾಕೋತಾರೆ. ಗರಿ ಅಲ್ವ ಅಂತಾರೆ. ಗರಿನೇ ಇರಲ್ಲ, ಮೇಲ್ ಚಪ್ರ ಗರಿನೇ ಹಾಕಿರಲ್ಲ. ಮಾರ್ತ್ ಬಿಟ್ಟಿರ್ತಾರೆ ಗೋಬೇಗಳು. ಮತ್ತಮೇಲೆ ಗರಿ ತರಕ್ಕೆ ಮತ್ತೋಗ್ತಾರೆ. ಬಸ್ಸು ಪಂಚರ್ ಆಗೋದು. ಫೋನ್ ಬಂತು, ಬರೋದು 3 hours ಲೇಟ್ ಆಗುತ್ತೆ ಅಂತ. 3 hours ಹಂಗೇ ಕೂತಿರ್ತಾರೆ. ನಾವು ಕ್ಯಾಮ್ರಾ ಆಫ್ ಮಾಡಿರಲ್ಲ. ಇಲ್ಲಿಗೆ ಟೋಟಲ್ ಎಷ್ಟು ಗಂಟೆ ಆಯ್ತು? ಹೆಚ್ಚು ಕಮ್ಮಿ 12 hour ಆಯ್ತು. ಯಾರ್ಯಾರು ಎದ್ದೋಗಂಗಿಲ್ಲ. ಎದ್ದೋರು ದುಡ್ಡು ಕೊಟ್ಬಿಟ್ಟು ಹೋಗ್ಲಿ, ನಮ್ಗೆ ಲಾಸ್ ಇಲ್ಲ. ಕತ್ಲಾಗುತ್ತೆ, ಸ್ಕ್ರೀನ್ ಒಳಗಡೆ ಇರೋರೆಲ್ಲ ಮಲ್ಕೋತಾರೆ. ಬಟ್ ಇಡೀ ರಾತ್ರಿ ಥಿಯೇಟರ್ ಒಳಗಡೆ ಇರೋರೆಲ್ಲ ಎದ್ದಿರ್ಬೇಕು. ಅಲ್ಲಿಗೆ ಇಂಟರ್ವಲ್. ಅನ್ಎಕ್ಸ್ಪೆಕ್ಟೆಡ್. ನಗು ಬರ್ತಿದ್ಯಾ? ನಾನು ಇದನ್ನ ಸೀರಿಯಸ್ ಸಬ್ಜೆಕ್ಟ್ ಅನ್ಕೊಂಡಿದ್ದೆ. ಕಾಮಿಡಿನೂ ಇದೆ ಅಂದ್ರೆ 100% ಪಿಕ್ಚರ್ ಹಿಟ್ಟು. ಯಾರು ಬಂದ್ರು ಅನ್ಸುತ್ತೆ. ಓ
ಪೊಲೀಸಾ? ಏನು ಮಾಡ್ಲಿಲ್ಲ, ಕತೆ ಹೇಳಕ್ ಬಂದಿದ್ದ ಒಳ್ಳೆ ಹುಡುಗ ಅಂತ ಹೇಳಿ. ಬನ್ನಿ. ಉಣ್ಲಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆ ಕುಡಿತು ನಂಗಾಯ್ತು. ಇದು ಹಲೋ, ಯಾರು ಬೇಕಿತ್ತು? ನಿಮ್ ಚಿಕ್ಕಪ್ಪನ? ಇವತ್ತು ನಾನು ಫುಲ್ಲು ಕುಡ್ಬಿಟ್ಟಿದ್ದೀನಿ. ಮನೆಗೆ ಹೋದ್ರೆ ನಮ್ಮ ಮಿಸಸ್ ಬೈತಾಳೆ. ಇವತ್ತು ಅಂದಿತ್ತಲ್ಲಿ ಮಾಡ್ಕೋಬೋದಾ? ಓಕೆ, ನಿಮ್ಮ ಮನೇಲಿ ಯಾರಿದ್ದಾರೆ? ನಮ್ಮ ಹೆಂಡತಿ ಮಾತ್ರ. ಓಕೆ, ಹಂಗಿದ್ರೆ ನಾನೆಲ್ಲ ಹೋಗಿ ಮಲ್ಕತ್ತೀನಿ. ಐ ಆಮ್ ಪರ್ಫೆಕ್ಟ್. ಪರವಾಗಿಲ್ಲ, ಇಲ್ಲೇ ಇರ್ರಿ. ನಮ್ಮ ಮನೆಗೆ ನಾವು ಹೋಗ್ತೀನಿ. ಗೆಟ್ ಔಟ್. ಇವ್ನು ನಮ್ಮ ಮನೆಗೆ ಬಂದ್ಬಿಟ್ರೆ ನಾನೇನು ಡೈಲಿ ಬ್ಯಾಂಕಿಗೆ ಹೋಗಲ್ಲ. ಡರ್ಟಿ ಫಿಲೋಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾರ? ಸಿಲ್ಲಿ ಸ್ವೀಟಿ, ಕ್ಲೋಸ್ ದ ಡೋರ್. ಈಗ ಸೆಕೆಂಡ್ ಹಾಫ್ ಸ್ಟಾರ್ಟ್. ನಮಸ್ಕಾರ ರೀ, ದೇವ್ರು ಸಿಕ್ಕಂಗೆ ಸಿಕ್ಕಿರಿ. ಮಾಸ ಕುಡಿತೀರಿ? ಮತ್ತೆ ನನ್ನ ಗಾಡಿ ಕೆಟ್ಟೈತ್ರಿ. ಆಜು ಬಾಜು ಯಾವ ಗ್ಯಾರೇಜು ಇಲ್ರಿ. ಮತ್ತೆ ಯಾವ್ದೋ ಹುಡುಗಿ ಗಾಡಿ ಪಾಸ್ ಆದಂಗಿದೆ. ಅದೆಲ್ಲ ಎದಕ್ರಿ ಸರ್? ಈಗ ಬರ್ರಿ ಸರ್. ಮಾಡ್ತೀನಿ ಸರ್, ನಾನು ಮೆಕ್ಯಾನಿಕ್. ಬನ್ನಿ 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 ಸರ್. ನನ್ನ ಸಲುವಾಗೆ ಸಿಕ್ಕಂಗಾತು ಸರ ನೀವು. ಕೆಳಗಡೆ ಕೈ ಹಾಕ್ಬಿಟ್ಟು ಎತ್ರಿ. ಸುನ್ನಿ ಬರ್ನ್ ಮರ್ತಿಲ್ಲಲ್ಲ ರೀ. ಹೆಂಗ್ ಮರಿಯಕ್ಕಾಗತ್ತೆ? ಪಿಂಡ್ರಕ್ಕೆ ಎಟ್ಬೇಕೋ ಮಂಗ್ಯ? ಚಿಕ್ಕ ಕೆಲ್ಸಕ್ಕೆ ಇನ್ನೆಟ್ ಕೊಡ್ತಾರೆ? ತಗ ಸಾಕು ಸರ್, ಮಾಡಿರೋ ಚಿಕ್ಕ ಕೆಲ್ಸಕ್ಕೆ ಇನ್ನೆಷ್ಟು ಸರ್ ಕೊಡ್ತೀರಾ? ನೋಡ, ಫೋನ್ ಮಾಡಿದ ಕೂಡಲೇ ಫೋನ್ ಎತ್ತದನ್ ಕಲಿ. ಸರಿ ಸರ್. ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ತಿಂಡೆ ಮೇಲೆ ನಿಂತು ಮಾತಾಡೋ. ಓಕೆ ಸರ್, ನಮಸ್ಕಾರ, ಬರ್ತೀನಿ. ರೆಡಿ? ಏನಾಗಲಿ ಮುಂದೆ ಸಾಗೋಗೆ. ಈ ಸುನ್ನಿ ಬೋರ್ ಮಾಡ್ತಾರೆ ಕಡಿಬಿಡು. ನಡಿಯ ನಡಿಯ. ಹಂಗ ನನ್ನ ಮರ್ಯಾದೆ ಉಳಿಸ್ದಪ್ಪ. ನಡಿ 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 ನಡಿ. ಅಯ್ಯೋ ಅಯ್ಯೋ ಅಯ್ಯೋ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಅಯ್ಯೋ ಸರ, ಬರ್ರಿ ಸರ. ಅಣ್ಣ ಬರ್ರಿ ಬರ್ರಿ ಬರ್ರಿ. ನೋಡ್ರಿ ಮತ್ತೆ ಕೆಟ್ಟ ನಿಂತೈತಿ. ಬರ್ರಿ, ಅದು ಏನಾಗೈತಿ ನೋಡ್ರಿ. ಇವಾಗ ಮಾಜಾ ನಿಮ್ಮ ಸಲುವಾಗಿ ಇಟ್ಟೀನ್ರಿ, ನಾ ಕುಡಿಲಿಲ್ರಿ. ಈಗ ಕರೆಕ್ಟಾಗಿ ಟೆಸ್ಟಿಂಗ್ ಮಾಡ್ರಿ ಸರ. ಟೆಸ್ಟಿಂಗ್ ಬೇಡ, ಹಿಂಗಾಗತ್ತೆ ಅಂತ ನಂಗೆ ಗೊತ್ತಿತ್ತು. ಹಿಂಗೆ ಯಾಕೆ ಹೇಳ್ತೀರಿ ಸರ? ರೆಡಿ ಮಾಡಿದ್ದೆ ಅಷ್ಟು. ಅಲ್ಲಮ್ಮ, ನೀನು ಕೊಡೋ ಚಿಕ್ಕ ಚಿಕ್ಕ ಚಿಲ್ಲರೆ ದುಡ್ಡಿಗೆ ಇನ್ನೆಷ್ಟಮ್ಮ ಕೆಲಸ ಮಾಡೋಕ್ಕಾಗತ್ತೆ? ದಯಮಾಡಿ ಚಾಲು ಮಾಡ್ರಿ ಸರ, ಪ್ಲೀಸ್. ಸರಿ, ಓಕೆ, ಚಿಕ್ಕ ಚಿಕ್ಕ ಕೆಲಸನೇ ಮಾಡ್ತೀನಿ. ಅದಕ್ಕೆ ತಕ್ಕಂಗೆ ದುಡ್ಡು ಕೊಟ್ಟು ಗೊತ್ತಾಯ್ತಾ ಸರ? ಅಡ್ವಾನ್ಸು ಓಪನ್ ಮಾಡಮ್ಮ. ಓಕೆ, ಕೆಳಗಡೆ ಹಾಕಿ ತೆಗಿಬೇಕೇನ್ರಿ ಸರ? 100 ರೂಪಾಯಿ ಕೊಡಮ್ಮ. ಇನ್ನ ಈಗ ಕೊಟ್ನಲ್ಲ ಸರ. ನಾನೆಟ್ ಓಪನ್ ಮಾಡಿಲ್ವಾ? ಚಿಕ್ಕ ಚಿಕ್ಕ ಕೆಲಸ ಕರೆಕ್ಟಾಗಿ ಕೊಟ್ಬಿಡ್ಬೇಕಮ್ಮ. ಆತಾತು. ಒಳಗೆ ಹೋಗು. ನಿನ್ನ ಇಂಜಿನ್ ಹಾಳಾಗೋಗೋದು. ಸಿಗರೇಟ್ ಇದೆಯೇನಮ್ಮ? ಸಿಗರೇಟಾ? ಯಾರಿಗೆ? ಸಿಗರೇಟ್ ಅಮ್ಮ. ಇಲ್ಲಾಂದ್ರೆ ಬಿಡು, ಪರವಾಗಿಲ್ಲ. ಇಲ್ಲ ಇಲ್ಲ, ಕೊಡ್ತೀನಿ ಕೊಡ್ತೀನಿ. ಅಚ್ಚಮ್ಮ, 500 ರೂಪಾಯಿ ಕೊಡಮ್ಮ. 500? ಕಿತ್ತಾಕ್ಬಿಡ್ತೀನಿ ಬಿಡು. ಕೊಡ್ತೀನಿ ಕೊಡ್ತೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರೆ ಚಲೋ ಇತ್ತು. ಸರಿಮ್ಮ, ಕೆಲಸ ಕಮ್ಮಿ ಮಾಡ್ಲಾ? ಆತಾತು, ಕೊಟ್ಟೆ. ತಗೋರಿ. 400 ಇದೆ ಅಮ್ಮ. 400? ತಗೋರಿ. ಏನಾದ್ರು ಇದ್ರೆ ಫೋನ್ ಮಾಡು. ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ದಿನ್ನೆ ಮೇಲೆ ನಿಂತ್ಕೊಂಡು ಮಾಡು. ಬರ್ಲಾ? ಬಾಯ್. ಸುನ್ನಿನೂ ಇರಲ್ಲ, ಬೋರ್ ಇರಲ್ಲ. ಏನಿಲ್ರಿ, ಈ ಗಾಡಿನ ದಿನ್ನೆ ಮೇಲಿಂದ ಕೆಳಗೆ ತಳ್ಳಿ ಹೊಸ ಗಾಡಿ ಖರೀದಿ ಮಾಡ್ಬಿಡ್ತೀನಿ.
ಹೇಳೋಣ ಬಿಡ್ರಿ ರೀ, ಬಿಲ್ಡಿಂಗ್ ಮೇಲೆ ಇಲ್ಲ ಅಂದ್ರೆ ಫ್ಲೈಟ್ ಮೇಲಿಂದನೇ ಜಂಪ್ ಮಾಡೋಣ. ನನಗೆ ಫೈಟ್ ಇಂಪಾರ್ಟೆಂಟ್ ಅಷ್ಟೇ. ಯಾರು ಅನ್ಕೊಂಡಿದ್ದೀರಾ ಮಾಸ್ಟ್ರು? ಜಾಕಿ ಚಾನ್. ನಾನ್ ಜಾಕಿ ಅಂತಾನೆ ಕರೆಯೋದು ಅವನ್ನ. ತಲೆ ಮೇಲೆಲ್ಲ ಹೊಡೆದಿದ್ದೀನಿ ಎಷ್ಟೋ ಸಲ ಅವನಿಗೆ ಗೊತ್ತಾ. ನನ್ನ ರೇಂಜ್ಗೆಲ್ಲ ಫೈಟ್ ಕಂಪೋಸ್ ಮಾಡ್ತಾನೆ ಅವನು. ಅಲ್ಲ ಹುಡುಗ ಚೆನ್ನಾಗಿ ಮಾಡ್ತಾನೆ, ಬಟ್ ವಯಸ್ಸಾಗಿದೆ ಅಂತ. ಓಕೆ, ನಾನು ಜಾಕಿ ಹತ್ರ ಮಾತಾಡ್ತೀನಿ. ನೆನ್ನೆ ಮಾಡ್ದ, ನಾನು ತೆಗಿಲಿಲ್ಲ, ಬ್ಯುಸಿ ಇದ್ದೆ. ನಾನು ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ. ಓಕೆ ಓಕೆ, ಬಾಯ್ 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 ಬಾಯ್. ಇವ್ರೆ ಯಾವಾಗ್ಲೂ ಮುಖ ಮಾತ್ರ ಮಲ್ಕೊಂಡಿರುತ್ತಾ ಇಲ್ಲ? ಹೋಗ್ಲಿ ಬಿಡಿ, ನಮ್ಗೆ ಯಾಕೆ. ಅದೇ ಕಷ್ಟ ಇದ್ದಾಗ ಮನುಷ್ಯ ಹೀಗೆ ಇರೋದು. ಹಲೋ, ಕುಯ್ಬೇಡ, ಸ್ಟ್ರೈಟ್ ಆಗಿ ಏನ್ ಬೇಕು ಅಂತ ಕೇಳು. ಐ ವಾಂಟ್ 30,000 ಪ್ಲೀಸ್. ಓಕೆ, ಛತ್ರಿ ಬ್ಯಾಂಕ್ ಹೋಗಿ. ಬ್ಯಾಂಕ್ ನಾನ್ಸೆನ್ಸ್ ಬೇಬಿ. ನಿಮ್ಮ ಕಾಲುಂಗ್ರ ನೋಡ್ತಾ ಇದ್ರೆ ನಮ್ಮ ಅಮ್ಮನ ನೆನಪಾಗುತ್ತೆ. ಐ ಮಿಸ್ ಯು ಮೈ ಮಾಮ್. ನೀವ್ ಯಾರನ್ನೂ ಲವ್ ಮಾಡಿಲ್ವಾ? ಲವ್ವಾ? ನಾನು ಹುಡುಗಿರ್ ಲವ್ ಮಾಡದ? ಆಕ್ಚುಲಿ ಹುಡುಗಿರ್ ಗುಂಪೆ ನನ್ನಿಂದ ಬಿದ್ದಿದೆ ಗೊತ್ತಾ. ಯುನೋ ಕತ್ರಿ, ಮೀನ್ಸ್ ಕತ್ರಿ ಅಲ್ಲ, ಕತ್ರಿನಾ ಕೈಫ್. ಶಿ ಈಸ್ ಬಿಗ್ ಫ್ಯಾನ್, ಯುನೋ. ಯಾವಾಗ ನೋಡಿದ್ರು ನಾನು ಹಿಂದೆ ಸುತ್ತಿರ್ತಾಳೆ. ಎಷ್ಟೋ ಸಲ ಜೋರಾಗಿ ಸುತ್ತಬಿಡು ನಾನು ಆರೋಗಿದ್ದೀನಿ ಗೊತ್ತಾ. ವಾಟ್ಸಪ್ ಅಲ್ಲಿ ಮೆಸೇಜ್ ನೋಡ್ತೀರಾ? ಕತ್ರಿನಾ ಚಿಕ್ಕು, ವಾಟ್ ಎ ಬ್ಯೂಟಿ, ವಾವ್ ವಾವ್ ವಾವ್, ವಾಟ್ ಎ ಸ್ಮೈಲ್, ವಾವ್ ವಾವ್ ವಾವ್, ವಾಟ್ ಎ ಹೇರ್ ಸ್ಟೈಲ್, ವಾವ್ ವಾವ್ ವಾವ್. ಸಲ್ಮಾನ್ ಇಸ್ ಕೇಮ್. ನೋಡಿ, ಸಲ್ಮಾನ್ ಬಂದ್ರೆ ನನ್ನನ್ನು ಮರ್ತು ಬಿಡ್ತಲ್ಲ, ಶಿಟ್ ಅಲ್ಲ. ಎಷ್ಟೋ ಸಲ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ, ಫೋನ್ನೇ ರಿಸೀವ್ ಮಾಡಲ್ಲ. ಯುನೋ, ನನಗೆ ಇದುವರೆಗೂ ಯಾರ ಮೇಲೂ ಲವ್ ಬಂದಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನೀವು ಅಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಯು ರೀ. ಐ ಲವ್ ಯು ರೀ. ನೀವು ನನ್ನನ್ನು ಮದುವೆ ಮಾಡ್ಕೋತೀರಾ? ಆಕ್ಟಿಂಗಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋರು ಮಾಡಿಸೋರು ನಿಜ ಜೀವನದಲ್ಲಿ ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ಯೋಚನೆ ಮಾಡಿ, ಬರಲಾ? ಗ್ಲಾಸ್ ಯಾಕೆ ಹಾಕೊಂಡೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮಂಥವ್ರ ಕಣ್ಣೀರು ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು, ಅದಕ್ಕೆ. ನಾಳೆ ಬರ್ತೀನಿ, ಬಾಯ್. ನನ್ನ ಸ್ವಾರ್ಥಕ್ಕೋಸ್ಕರ ನಿನಗೋಸ್ಕರ ಊಟ ತಂದಿದ್ದೀನಿ. ಊಟ ಲೈಫಲ್ಲಿ ಫಸ್ಟ್ ಟೈಮ್ ನಾನು ದುಡಿದು ನಿನಗೋಸ್ಕರ ಊಟ ತಂದಿದ್ದೀನಿ. ತಿನ್ನು ತಿನ್ನು. ನಾ ತಿನ್ನಿಸ್ತೀನಿ. ಯಾವತ್ತು ನೀನು ಕೇಳ್ದಾಗ ನಾನು ಕೊಡಿಸ್ತಾ ಇದ್ದೆ. ಇವತ್ತು ನೀ ಕೇಳ್ದೇನೆ ನಾನು ತಗೊಂಬಂದಿದ್ದೀನಿ. ತಗೋ, ಮುಡ್ಕೋ. ದಿನ ನಾನೇನು ಹೂವ.
ನಾನಿನ್ನ ಚೆನ್ನಾಗಿ ನೋಡ್ಕೊತೀನಿ. ರೀ, ಐ ಲವ್ ಯು ರೀ. ಜೀವನದಲ್ಲಿ ಊಟಕ್ಕಿಲ್ದೇ ಇದ್ರು ಇಂಥ ಕೆಲಸ ಮಾಡೋದು ಬೇಡ ಪ್ಲೀಸ್. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಚೆನ್ನಾಗಿ ಮಾಡ್ದ ಬರಮ್ಮ. ಏನೋ ಅವನು ಕಡ್ಡಿ ಕೇಳೋದು ಆಕ್ಟ್ ಮಾಡ್ತಾನಲ್ಲ ಅವನು, ಆರ್ಟಿಸ್ಟು ರೇಪಿಸ್ಟು ಅವನು. ಎಬ್ರು ಸಾವನಲ್ಲಿ ಹಲೋ, ಡೈರೆಕ್ಟರ್ ಕಟ್ ಹೇಳಿದ್ದಾರೆ. ಹಲೋ, ಡೈರೆಕ್ಟರ್ ಕಟ್ ಹೇಳಿದ್ದಾರೆ. ಏನೋ ಕಟ್ಟಿ ಹೇಳೋದು ಆಕ್ಟ್ ಮಾಡ್ತಿದ್ದಿಲ್ಲ. ಸೂಪರ್ ಆಗಿ ಮಾಡಿದ್ಯಮ್ಮ. ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ಎಷ್ಟು ಇನ್ವಾಲ್ವ್ಮೆಂಟು. ಸೇಮ್ ವೇಷ್ಯ ಥರನೇ ಆಕ್ಟ್ ಮಾಡಿದ್ಯಾ. ಓಕೆ, ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಕ್ಚರ್ಗಂತೂ ಕನ್ಫರ್ಮ್ ಆಗಿ ಚಾನ್ಸ್ ಕೊಡ್ತೀನಿ. ಸರ್ ನಾನು ಹಂಗೆ ಮಾಡಿದ್ದೆ ಸರ್. ಕಟ್ ಅಂತ ಹೇಳಿದ್ಮೇಲೆ ಆಕ್ಟಿಂಗ್ ಮಾಡ್ತಿದ್ದಲ್ಲೋ. ಅಯ್ಯ ನಿನ್ನ ಕೋತಿ ತಂದಲೇ. ಸಾರಿ ಸರ್. ಸೀನ್ ಮುಗ್ದಿದೆ, ನೀನು ಹೋಗ್ಬೋದಮ್ಮ. ಓಕೆ, ಲೊಕೇಶನ್ ಶೇಫ್ ಎಲ್ಲ ಪ್ರೇಮ ಹತ್ರ ಬಂದ್ಬಿಡಿ. ಟೈಮ್ ವೇಸ್ಟ್ ಮಾಡ್ಬಿಡ್ರಿ. ಮ್ಯಾನೇಜರ್ ಎಲ್ಲರೂ ಶಿಫ್ಟ್ ಮಾಡ್ರಿ, ಬೇಗ ಶಿಫ್ಟ್ ಮಾಡಿಸ್ರಿ ಬೇಗ. ಯಾಕೋ ಲಾಕ್ ಮಾಡಿದ್ದೀರಾ? ನನ್ನನ್ನು ಯಾಕೆ ಸರ್ ಲಾಕ್ ಮಾಡಿದ್ರಿ? ಎಲ್ಲೋ ಅವಳು? ನನಗೇನಪ್ಪ ಗೊತ್ತು. ನೀನು ಅವಳ ಮಾವ ತಾನೆ, ನಿನಗೆ ಗೊತ್ತಿರೋ ಡೀಟೇಲ್ಸ್ ನನಗೆ ಗೊತ್ತಿರುತ್ತಾ? ಹೇಳೋ. ನೀವು ನಂಬಿಟ್ರಾ? ಅವ್ರ ಮಾವ ಅಂತ ನಾಟಕ ಆಡೋಕ್ಕೆ ಹೋಗಿ ಅನುಭವಿಸಿದ್ದೇ ಸಾಕು. ಮೇಡಮ್ನವ್ರು ಅದೇ ಟೈಮಲ್ಲಿ 20,000 ಟೋಕನ್ ಹಾಕ್ಕೊಂಡವ್ರೆ. ಅದನ್ನೇನ ಮಾಡಿ ವಸೂಲು ಹಾಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದಿದ್ದೀನಪ್ಪ. ನಿಮ್ಗೇನಾದರೂ ಮೇಡಮ್ನವ್ರು ಎಲ್ಲಿದ್ದಾನಂತ ಗೊತ್ತಾದರೆ ನನಗೂ ಸ್ವಲ್ಪ ಹೇಳಿಯಪ್ಪ. ಅನ್ಯಾವ್ ನನ್ನ ಫ್ರೆಂಡ್ನ ಸಾಯಿಸ್ಬಿಟ್ರು. ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅವ್ನು ಸಾಯಿಸ್ಬಿಟ್ರು. ಮಾಡ್ಬಿಟ್ಟು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಅವ್ನು ಬದುಕಿದಾನ ಸತ್ತಿದಾನ? ಬದುಕಿದ್ರೆ ಮತ್ತೆ ನಿನಗೆ ಅದೇ ಕರೆಕ್ಟಾಗಿತ್ತು. ಯಾರ್ದು ಫೋನು? ಯಾರ್ದೇ ಫೋನು? ನನ್ನ ಫ್ರೆಂಡ್ದು. ಮಾತಾಡು. ಅದೇನು ಮಾತಾಡ್ತೀಯ? ಮಾತಾಡು. ಹಲೋ 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 ಹಲೋ, ಯಾಕೆ ಫೋನ್ ಎತ್ತಾ ಇಲ್ಲ? ಅವನು ಸತ್ತೋಗ್ಬಿಟ್ಟಿದ್ದಾನಂತೆ ಕಣೆ. ಸತ್ತೋಗ್ಬಿಟ್ನಾ? ನೀವಿಬ್ರು ಸೇರ್ಕೊಂಡು ಅವನ್ನ ಮರ್ಡರ್ ಮಾಡಿದ್ದೀರಾ ಅಂತ ಇಲ್ಲೆಲ್ಲರೂ ಮಾತಾಡ್ಕೊಂತಿದ್ದಾರೆ. ಹೌದಾ? ಹೌದು. ನೀನ್ ಎಲ್ಲಿದ್ಯಾ? ಅದೇ ಅವತ್ ನಾವಿಲ್ಲಿ ಬಂದಿದ್ವಲ್ಲ ನಮ್ಮ ಫ್ರೆಂಡ್ಸ್ ಜೊತೆ, ಅಂಗಲಮ್ಮ ದೇವಸ್ಥಾನದ ಹತ್ರ ಇದೀವಿ. ಹೌದಾ? ಸರಿ ಆಯ್ತು, ನೀನ್ ಅಲ್ಲೇ ಇರು. ನಾನು ಬರ್ತೀನಿ. ಸರಿ ಬಾ, ಯಾರಿಗೂ ಹೇಳ್ಬೇಡ. ಓಕೆ ಸರಿ, ಬಾಯ್. ಅವಳಿಗೆ ಯಾಕೆ ಫೋನಲ್ಲಿ ಅಡ್ರೆಸ್ ಹೇಳಿದೆ? ಅವನ ಕಡೆಯವರೇ ಫೋನ್ ಮಾಡಿ ಲಾಕ್ ಮಾಡಿ ಅಡ್ರೆಸ್ ತಿಳ್ಕೊಳ್ಳೋಣ ಅನ್ನೋದೇನೇ ಗ್ಯಾರಂಟಿ? ಅವಳು ನೆಲಮಂಗ್ಲ ಹತ್ರ ಇರೋ ಅಂಗಲಮ್ಮನ ದೇವಸ್ಥಾನದ ಹತ್ರ ಇದ್ದಾಳೆ. ಸತ್ತೋಗ್ಬಿಟ್ನಂತೆ ಕಣೋ. ಅಳು ಜೋರಗಳು. ನೀನು ನೋಡು, ನಾನು ಹೇಳ್ತೀನಿ.
ಚೆನ್ನಾಗಾಯ್ತಾ ಎಲ್ಲ? ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಏನ್ ನಿನ್ ಗಂಡ ದುಡ್ಡು ಕೊಟ್ಬಿಟ್ಟ? ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ಬ್ಯಾಂಕಿಂಗ್ ಹೋಗೋದು ಬಿಟ್ಬಿಟ್ನೇನು? ನೀನ್ ನೋಡಿದ್ರೆ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಿದ್ಯಾ. ಏನಪ್ಪ ನಿಮ್ ಕಥೆಗಳೇ ಅರ್ಥ ಆಗಲ್ಲ ನನಗೆ. ನಿನಗೊಂದು ವಿಷಯ ಗೊತ್ತಾ? ಈ ಸಿನಿಮಾಗೆ ಫೈನಾನ್ಷಿಯರ್ ನಾನೇ. ಗೊತ್ತಿರ್ಲಿಲ್ಲ ಅಲ್ಲ ನಿನಗೆ? ನಾನೇ ಈ ಸಿನಿಮಾಗೆ ಫೈನಾನ್ಷಿಯರ್, ನಾನೇ. ಅರ್ಥ ಆಗ್ಲಿಲ್ವಾ? ಸರ್, ನಾವದೆಲ್ಲ ಬಿಟ್ಬಿಟ್ಟಿದ್ದೀವಿ. ಓ, ಸೂಪರ್ ಸೂಪರ್. ಪತಿವ್ರತೆ ಅಲ್ವಾ? ಕರೆಕ್ಟ್, ಇದು ಏಕ್ದಮ್ ಕರೆಕ್ಟ್. ಹೆಣ್ಮಕ್ಳು ಅಂದ್ರೆ ಹೀಗೆ ಇರಬೇಕು. ಸೂಪರ್ ಸೂಪರ್ ಸೂಪರ್. ಏನ್ ಮಾಡೋದು ಇವಾಗ? ಒಂದ್ ಕೆಲಸ ಮಾಡೋಣ. ಇವತ್ತೊಂದಿನ ಹಂಗಿದ್ದು ನಾಳೆಯಿಂದ ಮತ್ತದೇ ಅದೇ ಪತಿವ್ರತೆ ನೀನ್ ಹೇಳ್ದಲ್ಲ ಹಂಗೆ ಇದ್ಬಿಡುವಂತೆ, ಆಯ್ತಾ? ಇವತ್ತೊಂದ್ ದಿವಸ ಸರಿತಾನೆ? ಸರಿತಾನೆ. ಕೋಪನಾ? ಸಾರಿ. ನೋಡು, ನಾನು ನಿನ್ಗೆ ಹೇಳೋದಿಷ್ಟೇ, ನೀನು ನನ್ನನ್ನು ಹೀಗೆ ಅವಾಯ್ಡ್ ಮಾಡಕ್ ಹೋಗ್ಬೇಡ. ನೀನು ಹೀಗೆ ಅವಾಯ್ಡ್ ಮಾಡಿದ್ರೆ ನೀ ಇನ್ನೂ ಬೇಕು ಅನ್ಸುತ್ತೆ. ಆಮೇಲೆ ನಾನು ನಿನ್ನ ಬಿಡೋದೇ ಇಲ್ಲ, ಲೈಫ್ ಲಾಂಗ್ ಲೀಸ್ಗೆ ಹಾಕೊಂಡ್ಬಿಡ್ತೀನಿ. ಅಲ್ಲ, ನಾನು ನಿನ್ನ ಜೊತೆ ಹೆಂಗೆಲ್ಲ ಇದ್ದಿಲ್ಲ, ನನ್ನನ್ನೇ ಮುಟ್ಟಕ್ಕೆ ಬಿಡಲ್ವಾ ನೀನು? ನೋಡು, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಇವತ್ತೊಂದಿನ ಅಷ್ಟೇ. ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಯಾರ್ದಿದು? ನೇಣಾಕೊಂಡು ಸಾಯಣ ಅಂತ ಬಂದೆ. ಅದನ್ನಲ್ಲೇ ಮಾಡ್ಬೋದಿತ್ತಲ್ಲ. ನನ್ನ ಫ್ರೆಂಡ್ ಗೆಸ್ಟ್ ಹೌಸು. ಜೀವ ಬದುಕಬೇಕು ಅಂದ್ರೆ ಇದೇ ಸರಿಯಾದ ಜಾಗ. ಬರಂಗಿದ್ರೆ ಬಾ, ಬರ್ತಾರಲ್ಲೇ. ಮಚ್ಚ, ಅವ್ನು ಇಟ್ಬಿಟ್ಟು ಎಷ್ಟು ನೆಮ್ಮದಿಯಾಗಿದ್ದಾರೆ ನೋಡೋ. ಹಂಗೆಲ್ಲ ಹೇಳ್ತೀವಿ ಅನ್ಕೊಂಡ, ಬದುಕವನೆ ಅವನೇ ಬಂದು ಮಾತಾಡ್ತಾನೆ. ಚೆನ್ನಾಗಿದೆ ಮಚ್ಚ. ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್? ಏನಪ್ಪ ಮುಂದೆಯಿಂದ ಚುಸ್ತವನು ಬಂದು ಮುಂದೆ ನಿಂತೀಯಂತ ಯೋಚನೆ ಮಾಡ್ತಿದ್ಯಾ? ನನಗೆ ಒಳ್ಳೆ ಫ್ರೆಂಡ್ಸು ಇದ್ದಾರೆ ಕಣ. ಅದೆಲ್ಲ ಮ್ಯಾಟ್ರೇ ಅಲ್ಲ ಮಚ್ಚ. ಅವಳು ನನ್ನ ಹೃದಯಕ್ಕೆ ಚುಚ್ಚದ್ಲು ನೋಡು, ಅದು ಮ್ಯಾಟ್ರು. ವಿಸಿಲ್ ಹಾಕ್ಕೊಳಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮಿಬ್ಬರ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು. 1-2 ನಿಮಿಷ ಮಾತಾಡೋಣ, ಓಕೆನಾ? ಮಾತಾಡಲೇಬೇಕು ಮಚ್ಚ.
ಒಂದೆರಡು ನಿಮಿಷ. ಅವ್ರಿನ್ನೂ ಆಚೆನೇ ಇದ್ದಾರೆ. ನಾನು ವಾಪಸ್ ಹೋಗೋ ತನಕ ಅಲ್ಲೇ ಇರ್ತಾರೆ. ಇದು ಬೇಡ ಅನ್ಸುತ್ತೆ. ಇದು ಕರೆಕ್ಟು. ಯಾಕಂದರೆ ಒಂದು ಕೈ ಕೊಟ್ಟರು ಇನ್ನೊಂದು ಕೈ ಕೊಡಲ್ಲ. ಇದೇ ಓಕೆ. ಆಮೇಲೆ ನಿಮ್ಮಂಥ ಕೆಟ್ಟವ್ರಿಗೆ ದೇವ್ರು 1000 ದಾರಿ ತೋರಿಸ್ತಾನೆ ಅಂದಮೇಲೆ ನನ್ನಂಥ ಒಳ್ಳೆಯವ್ನಿಗೆ ಒಂದು ದಾರಿ ತೋರಿಸಲ್ವಾ? ಜೊತೆಗೆ ಇರಪ್ಪ ಫೋನ್ ಮಾಡೋಣ. ಹಲೋ, ನನಗೊಂದು ವಿಷಯ ಅರ್ಥ ಆಗಿಲ್ಲ. ನೀವು ನನಗೆ ಯಾಕೆ ಸ್ಕೆಚ್ ಹಾಕಿದ್ರಿ ಅಂತ. ಮಚ್ಚ, ನಮ್ಮ ತಾಯಣೆ ನಂದೇನೂ ತಪ್ಪಿಲ್ಲ ಮಚ್ಚ, ಎಲ್ಲ ಆಗಿದ್ದು ಇವಳಿಂದನೇ. ನನ್ನ ನಂಬೋ ಮಚ್ಚ, ನಾನು ನಿನ್ನ ಫ್ರೆಂಡು ಕಣಲೇ. ಅವನ್ನ ಏನ್ ಮಾಡೋಣ? ಅವ್ನು ಲವ್ ಮಾಡಲ್ಲ ಅಂದ್ರೆ ಖಂಡಿತವಾಗ್ಲೂ ಹಿಂದೆ ಬೀಳ್ತಾನೆ. ಅವನಿಗೆ ನಮ್ಮ ಮೇಲೆ ಅನುಮಾನ ಬರೋಂಗೆ ಮಾಡ್ಬಿಟ್ರೆ ಸೂಪರ್ ಸೂಪರ್ ಕಣ ನಿಮ್ಮ ಲವ್. ಯಾವಾಗಲೂ ನಾನು ನಿಂಗೆ ಐ ಲವ್ ಯು ಹೇಳ್ಬೇಕಾದ್ರೆ ನೀನು ಐ ಲವ್ ಯು ಟು ಅಂತಿದ್ದೆ. ಟು ಅಂದರೆ ಇಬ್ರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಸೀರಿಯಸ್ ಆಗಿ ಒಂದು ಮಾತು ಕೇಳ್ತೀನಿ, ನೀವಿಬ್ರು ಸಿನ್ಸಿಯರಾಗಿ ಲವ್ ಮಾಡಿದ್ದೀರಾ? ಸಿನ್ಸಿಯರ್ ಲವ್ ಮಾಡಿದ್ದೀನಿ ಮಚ್ಚ. ಹೌದಲ್ವಾ? ಹೌದು. ಬಟ್ ನೀವಿಬ್ರು ಸಿನ್ಸಿಯರಾಗಿ ಲವ್ ಮಾಡಿದ್ದೀರಾ ಅಂತ ನಾನು ನಂಬೇಕಲ್ಲ. ಬಾ ಕುತ್ಕೋ. ಹೇ ಬರೇ ಮೇಡಮ್ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಕೂತ್ಕೊಳ್ಳೆ. ಹೆಂಗಪ್ಪ ನಂಬೋದು? ನೀವಿಬ್ರು ಪ್ಯೂರ್ ಲವರ್ಸೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗಲೇಬೇಕು. ಸರಿ, ಒಂದು ಕೆಲಸ ಮಾಡಿ, ನೀವಿಬ್ರು ಒಬ್ರಿಗೊಬ್ರಿಗೆ ಐ ಲವ್ ಯು ಅಂತ ಹೇಳ್ಕೊಳ್ಳಿ. ಅದ್ರ ಒಂದಿಷ್ಟು ಫೀಲ್ ಇದ್ರೂ ನನಗೆ ಗೊತ್ತಾಗತ್ತೆ. ಯಾಕಂದರೆ ನಾನು ಸಿನ್ಸಿಯರಾಗಿ ಲವ್ ಮಾಡಿದ್ದೀನಲ್ಲ. ಹೇಳಿ ಮಚ್ಚ, 100% ಮಚ್ಚ, ಹೇಳ್ತೀನಿ ಮಚ್ಚ, ಹೇಳ್ತೀನಿ ಮಚ್ಚ. ಐ ಲವ್ ಯು. ರಿಪೀಟ್ ಮಾಡಿ ಸರ್. ಐ ಲವ್ ಯು ಕಣೆ. ಇವ್ರ ಮನೆ ಕಾಯುವಾಗ. ಮೇಡಮ್ ನೀವು ಶುರು ಮಾಡಿ ಮೇಡಮ್. ಐ ಲವ್ ಯು. ಮೇಡಮ್ ಇನ್ನೊಂದ್ಸಲಿ ಹೇಳಿ, ಕರೆಕ್ಟಾಗಿ ಹೇಳಿ ಪ್ಲೀಸ್ ಹೇಳಿ ಮೇಡಮ್. ಹೇಳು. ಐ ಲವ್ ಯು. ಸೋ ಸ್ವೀಟ್. ರಿಪೀಟ್ ಮಾಡಿ ಮೇಡಮ್. ಐ ಲವ್ ಯು. ಅಯ್ಯೋ ನೀವಿಬ್ರು ಲವರ್ಸ್ ಅಲ್ಲ. ಬೇರೆ ಏನು ಕಾರಣ ಇರ್ಬೋದು? ಮತ್ ಯಾಕಿಷ್ಟೆಲ್ಲ ಮಾಡಿದ್ರಿ? ಬೇರೆ ಏನು ಕಾರಣ ಇರ್ಬೋದು? ನೀವಿಬ್ರು ಮ್ಯಾಟ್ರಿಗೋಸ್ಕರ ಅದೆಲ್ಲ ತಪ್ಪೇ ಇಲ್ಲ ಕಣೋ. ಅದನ್ನ ತಪ್ಪು ಅಂತ ಯಾರು ಹೇಳಿದ್ರು? ಸೆಕ್ಸುನು ತುಂಬ ಪವಿತ್ರವಾದ ವಿಷಯ ಕಣೋ. ಬಟ್ ಅದರಲ್ಲಾದರೂ ಸಿನ್ಸಿಯರ್ ಆಗಿದ್ದೀರಾ? ನೀನು ಎರಡನೇದು ಹೇಳ್ದಲ್ಲ ಮಚ್ಚ, ಅದೇ ಸತ್ಯ ಮಚ್ಚ. ಕೇಳ್ಬೇಕಾದ್ರೆ ಉಳ್ಳ ಹೌದಲ್ವಾ? ಬಟ್ ಅದನ್ನ ನಾನು ನಂಬೋದು ಹೇಗೆ? ನನ್ಗೆ ಅರ್ಥ ಆಗ್ತಲ್ಲ. ಯು ಡೂ ಒನ್ ಥಿಂಗ್. ನೀವಿಬ್ರು ನನ್ನ ಮುಂದೆ ತಪ್ಪು ಮಾಡಿ ಇಲ್ಲ, ನಾನು ಅರೇಂಜ್ ಮಾಡ್ತೀನಿ. ಬೆಡ್ರೂಮ್ ಇದೆ ಅಲ್ವಾ? ನೀವು ಇಬ್ರು ನಿಜವಾಗ್ಲೂ ಪವಿತ್ರವಾಗಿ ಒಂದಾಗಿದ್ದೀರಾ ಅಂತ ನಂಗೆ ಅನ್ಸಿದ್ರೆ ನಾನು ಅಲ್ಲಿರಲ್ಲ ಸರ್. ಯಾವ ಗಂಡಸ್ತಾನೆ ಇರಕ್ಕೆ ಇಷ್ಟಪಡ್ತಾನೆ ಹೇಳಿ? ನಾನು ಹೊರಟೋಗ್ತೀನಿ. ಒಂದು ನಿಮಿಷ, ಎಲ್ಲ ರೆಡಿ ಮಾಡಿ. ಒಂದು ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳ್ದೆ. ಇವತ್ತಿಂದ ಹೊಸ ಹಿಸ್ಟ್ರಿನೇ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಮಾತಲ್ಲಿ ಕೇಳಿದೆ ತಾನೆ. ನಾನು ಯಾಕೆ ಸರ್ ಮಾಡಬೇಕು? ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಗಂಡನಿಗೋಸ್ಕರ. ಅವರೇ ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ. ನನಗೆ ಬೇಕಾಗಿಲ್ಲ. ನಾನು ಬಿಡಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ತಿರೋ ತಾವು? ಏನೆಲ್ಲ ಮಾಡ್ತೀಯಾ? ಏನ್ ಮಾಡ್ತೀಯ ಹೇಳಲ್ಲೇ?
ಚುಚ್ಬಿಡ್ತೀಯಾ? ಸಾಯಿಸ್ಬಿಡ್ತೀಯಾ? ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆಯ್ತು, ಚುಚ್ಬಿಡು, ಸಾಯಿಸ್ಬಿಡು, ಸಾಯಿಸಮ್ಮ. ಏನು ಸೂಪರ್ ಜೋಡಿಕೊಂಡ್ರು ನಿಮ್ಮಿಬ್ರದ್ದು. ಪ್ಲೀಸ್ ಟೇಕ್ ಯುವರ್ ಮಂಚ. ರೆಡಿ ಸರ್? ರೂಮ್ ಸೆಟಪ್ ಎಲ್ಲ ಚೆನ್ನಾಗಿದೆಯಾ? ಲೈಟು ಇಟ್ಕೊಂಡಿದ್ದೀನಿ, ಓಕೆನಾ? ಶುರು ಮಾಡಿ ಸರ್. ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಒಬ್ರಿಗೊಬ್ರು ಅನ್ನೋದು ತಪ್ಪೇ ಅಲ್ಲ, ಒಬ್ರಿಗೆ ತುಂಬ ಜನ ಅನ್ನೋದೇ ತಪ್ಪು. ನೀವು ಒಬ್ರಿಗೊಬ್ರೇ ತಾನೇ, ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಲೇ. ಏಯ್, ಪ್ರಾಣಿಗಳು ಸೇರೋದನ್ನೇ ನೋಡಕ್ಕಾಗಲ್ಲ ಅಂತಾರೆ, ಅಂಥದ್ರಲ್ಲಿ ನಾವಿಬ್ರು ಒಂದಾಗೋದನ್ನ ನೋಡ್ಬೇಕು ಅಂತೀಯಲ್ಲ, ನೀನೇನ್ ಮನುಷ್ಯನಾ? ನಾನು ನೋಡಲ್ಲ, ನೀವಿಬ್ರು ನಾನು ನೋಡ್ಬೇಕಾದ್ರೆ ನಾನು ನೋಡಲ್ಲ. ನಾನು ನೋಡಿದಾಗ ನೀವಿಬ್ರು ನಿಜವಾಗ್ಲೂ ಪವಿತ್ರವಾಗಿದ್ದೀರಾ ಅಂತ ಅನ್ಸಿದ್ರೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ನೀವಿಬ್ರು ನಿಜವಾಗ್ಲೂ ಸಿನ್ಸಿಯರ್ ಆಗಿಲ್ಲ ಅಂದಾಗಲೇ ನೀವು ನನ್ನ ಕೊಲ್ಲಕ್ಕೆ ಬಂದ್ರಿ ಅಂತ ನನ್ನ ಕೋಪ ಇನ್ನೂ ಜಾಸ್ತಿ ಆಗೋದು. ನಿಮ್ ಕೆಟ್ಟ ಜನ್ಮಕ್ಕೆ ಬೆಂಕಿ. ಸ್ಟ್ಯಾಂಡ್ ಅಪ್ ಆನ್ ದ ಮಂಚ. ನಾನೊಂದು ಕವನ ಹೇಳ್ಕೊಡ್ತೀನಿ, ಹೇಳ್ತೀರಾ ಸರ್? ಮೇಡಮ್ ನೀವೂ ಓಕೆ? ಬ್ರಹ್ಮ 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 ಒಮ್ಮೆ ಯೋಚಿಸು, ಒಮ್ಮೆ ಯೋಚಿಸು. ಹಣೆಯ ಬರಹ, ಹಾಳು ಹಣೆಯ ಬರಹ ಬದಲಾಯಿಸು. ಹೇಳೆ ಬದಲಾಯಿಸು. ನೀ ಬರೆಯೋ ಎಲ್ಲ ಸಾಲು ಅದ ನಂಬಿ ನಾವು ಹಾಳು. ನೀ ಬರೆಯೋ ಎಲ್ಲ ಸಾಲು ಅದು ನಂಬಿ ನಾವು ಹಾಳು. ನಮಗ್ಯಾಕೋ ಇಂಥ ಬಾಳು, ನೀ ಬರೆಯೋ ಮುನ್ನ ತಾಳು. ಅಯ್ಯೋ ಬ್ರಹ್ಮ ನಿನ್ನದೆಂತ ಧರ್ಮ, ಪಾಪ ಪುಣ್ಯ ತೂಗೋ ಕರ್ಮ. ಅಯ್ಯೋ ಬ್ರಹ್ಮ ನಿನ್ನದೆಂತ ಧರ್ಮ, ಪಾಪ ಪುಣ್ಯ ತೂಗೋ ಕರ್ಮ. ಅವನೇನೋ ಮಾಡ್ತಾನೆ. ನಿಜವಾಗ್ಲೂ ಒಂದ್ ಮಾತು ಹೇಳ, ನನಗ್ ನೀನಂದ್ರೆ ತುಂಬಾ ಇಷ್ಟ ಕಣೋ. ಹುಡುಗಿಯರು ಹುಡುಗಿಯರು ಹೀಗೇನಾ ಶಿವ? ಹುಡುಗಿಯರಂದ್ರೆ ಏನ್ ಗೊತ್ತಾ? ಹುಡುಗರಂದ್ರೆ ಏನು ಅಂತ ಗೊತ್ತು. ಹುಡುಗರು ಇರೋದೇ ಹೀಗೆ, ಅರ್ಥ ಆಯ್ತಾ? ನಮ್ಮಂತವ್ರು ಕಷ್ಟಕ್ಕೆ ದೇಹನ ಮಾರ್ಕೊಳ್ತಾರೆ, ಮನ್ಸನ್ನಲ್ಲ. ಹುಡುಗಿಯರು ಹುಡುಗಿಯರು ಹೀಗೇನಾ ಶಿವ? ಪ್ರೀತಿ ಶುರುವಾಗಿ ಮುಗಿಯೋ. ಹುಡುಗರಂದ್ರೆ ಇಷ್ಟ ಇಲ್ಲ, ನಾವೇ ಅವನ್ಗೆ ಮೂಟೆ ಕಟ್ಬಿಡೋಣ. ಐ ಲವ್ ಯು. ನನಗ್ ನೀನಂದ್ರೆ ತುಂಬಾ ಇಷ್ಟ ಕಣೋ. ಕೈವಾಡ ನೋವಾದರೆ ಖಾರವ ಹಚ್ಚೋಡುಣ ನ್ಯಾಯವ ಕಲಿಯೋಕೆ ಸಾಧ್ಯವಾಗಿ